ಅರಸೊತ್ತಿಗೆಯನ್ನು ಅಂಗೀಕರಿಸುತ್ತೇನೆ ಎನ್ನುವಂತ ನನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ತಂದೆಯವರು ಆಶೀರ್ವಾದವನ್ನು ನೀಡಿದ್ದಾರೆ. ಸಮಾಧಾನದ ವಿಷಯ ಹೌದು. ಜೊತೆಗೆ ತಾಯಿಯಾದಂತಹ ಸಂಧ್ಯಾವಳಿಯವರೊಂದಿಗೂ ಚಿಕ್ಕಮ್ಮನಾದಂತಹ ಮೋಹಿನಿ ದೇವಿಯವರಿಂದಲೂ ಆಶೀರ್ವಾದವನ್ನು ಪಡೆದು ಶುಭ ಮುಹೂರ್ತವನ್ನು ನೋಡಿ ಸೇನೆಯನ್ನ ಕೂಡಿಕೊಂಡು ಆಗಿಬಿಡ್ತೇನೆ. ತಿರುಗಾಟಕ್ಕೆ ಅಣಿಯನ್ನು ಆರಂಭಿಸಿ ಅನೇಕ ದೇಶಗಳನ್ನು ಸುತ್ತಿಸುವುದಾಯಿತು. ವಿಶೇಷಗಳನ್ನು ವಿಚಾರಿಸಿದ್ದೇನೆ. ನನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಕಪ್ಪ ಕಾಣಿಕೆಯನ್ನು ಕೊಟ್ಟವರಿಗೆ ಮನ್ನಣೆಯನ್ನು ನೀಡಿದ್ದಾಗಿದೆ. ಮಾರುಮಲೆತು ನಿಂತವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಾಗಿದೆ. ಸರಯೂ ನದಿಯನ್ನು ಉತ್ತರಿಸಿ ಬಂದಾಗಿದೆ. ತಿರುಗಾಟ ಏನು ಪ್ರಾರಂಭ ಆದದ್ದು ಸ್ವಲ್ಪ ಯೋಚನೆ ಮಾಡುವ ಸಮಯ. ಮನದು ಆಲೋಚಿಸಿದ ಮನದೋಳಾಲೋಚಿಸಿದ ಆಗ ಧರ್ಮಾಂಗದನು ಮನದೋಳ್ ಆಲೋಚಿಸಿದ ಆಗ ಸಂಗತಿ ಒಂದುಂಟು. ಕಿರಿದಾದ ಸಮಯದಲ್ಲಿ ಹಿರಿದಾದಂತಹ ಸಾಧನೆಯನ್ನು ಮಾಡಬೇಕು ಎನ್ನುವುದು ನನ್ನ ತಿರುಗಾಟದ ಉದ್ದೇಶ. ಹಾಗಿದ್ರೆ ಈ ವಿಭಾಗದಲ್ಲಿ ಯಾವ ರೀತಿಯಾಗಿ ಮುಂದುವರಿಯಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಪ್ರಪಂಚದಲ್ಲಿ ಪ್ರಖ್ಯಾತಿ ಬೆತ್ತಂತಹ ಅನ್ವಯಗಳು ಎರಡು. ಒಂದು ಸೂರ್ಯಾನ್ವಯ ಹಾಗೂ ಚಂದ್ರಾನ್ವಯ. ತುಂಡರಸರನ್ನ ಸಂದರ್ಶಿಸುತ್ತಾ ಹೋದ್ರೆ ನನ್ನ ತಿರುಗಾಟ ಎನ್ನುವುದು ಬಹಳ ದೀರ್ಘಕಾಲದವರೆಗೆ ಸಾಗಬೇಕಾಗ್ತದೆ. ಹಾಗಾಗಬಾರದು ಅಂತಾದ್ರೆ ಈ ಎರಡೂ ಅನ್ವಯಗಳಲ್ಲಿ ಪ್ರಖ್ಯಾತಿ ಬೆತ್ತಂತಹ ಒಬ್ಬಾತನನ್ನು ನಾನು ಗೆದ್ರೆ ಅದು ಒಳ್ಳೇದಲ್ವಾ? ಹಾಗೆ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಯಾರಿದ್ದಾರೆ? ಶಶಿಕುಲೇಂದ್ರನ ಭರತ ಚಕ್ರವರ್ತಿಯ ಶಶಿಕುಲೇಂದ್ರನು ಚಕ್ರವರ್ತಿಯಾಗಿಯ ನೋರ್ವ ಪೆಸರಿನ ಭರತನೆಂಬವನು
ಪ್ರತಿಷ್ಠಾ ಪಟ್ಟಣದಲ್ಲಿ ಪ್ರತಿಷ್ಠೆಯಿಂದ ರಾಜ್ಯಭಾರ ಮಾಡುತ್ತಿರುವಂತ ಭರತೇಶ ಅವನನ್ನ ಸಂದರ್ಶಿಸಿದ್ರೆ ನನ್ನ ತಿರುಗಾಟ ಎನ್ನುವುದು ಸಾರ್ಥಕವಾಗುವುದಕ್ಕೆ ಸಾಧ್ಯ. ಹಾಗಿದ್ರೆ ನಾನು ಹೋದ ಮೇಲೆ ನನ್ನ ಉದ್ದೇಶವನ್ನು ಮನ್ನಿಸ್ತಾನೋ ಮಾನಿಸ್ತಾನೋ, ಒಂದೊಮ್ಮೆ ಮನ್ನಿಸದೇ ಇದ್ರೆ ನಾನು ಅವನನ್ನ ಕಾಡುವ ಪರಿಹಾರ ಇಲ್ಲದಿದ್ರೆ ಕಾಡಿಯಾಗಿ ಹೋರಾಟ ಮಾಡುವ ಮೂಲಕವಾಗಿ ನಾನೇನು ಎನ್ನುವುದನ್ನು ತೋರ್ಪಡಿಸ್ತೇನೆ. ಸೇನೆ ಸಮೇತನಾಗಿ ಪ್ರತಿಷ್ಠಾ ಪ್ರಭಾ ಅರಸ ಕುಮಾರನಪ್ಪ ಸೇನಾ ಸಹಿತವಾಗಿ ನಮ್ಮ ಪುರದ ಹೆಬ್ಬಾಗಿಲಿಗೆ ಬಂದು ನಿಂತಿದ್ದಾನೆ, ಯುದ್ಧಾಕಾಂಕ್ಷಿಯಾಗಿದ್ದಾನೆ ಎಂದು ಕೇಳಿದೆ. ಸಹಿಸಲಾರದ ಕೋಪ ಬಂತು. ಹೀಗೊಂದು ಘಟಿಸುವುದಕ್ಕೆ ಸಾಧ್ಯವೇ? ಬಂದಿರುವಂತಹ ಹುಡುಗ ತಿಳಿಯನೇನು ನನ್ನ ಕುರಿತಾಗಿ? ಶಶಿಕುಲಧರ ಚಕ್ರವರ್ತಿತ್ವದ ಚಕ್ರವರ್ತಿತ್ವದೊಳ್ಳೆಸೆದಿಕರೆಂಬುದದು ಚಕ್ರವರ್ತಿತ್ವದೊಳ್ಳೆಸೆದಿಕರೆಂಬುದದು ಹೊಸದೊಳು ಖ್ಯಾತಿಗಳಾಗಿದೆ ಹೊಸಳೆಯು ಬಂದಿಗನೇ ಹೊಸಳೆಯು ಬಂದಿಗನೇ. ವರ್ತಮಾನ ಕಾಲದಲ್ಲಿ ಶಶಿಕುಲದ ಅರಸನಾಗಿರುವಂತ ಈ ಭರತೇಶ ಚಕ್ರವರ್ತಿಯ ಪೀಠವನ್ನು ಅಲಂಕರಿಸಿದವ, ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದವ. ಈ ವಿಷಯವನ್ನು ಬಂದ ಹುಡುಗ ಅರಿಯದೆ ಬಂದನ. ಏನು ಹೇಳಬೇಕು ಇಂಥವರ ಬುದ್ಧಿಗೆ? ಮನೆಯ ಮಹಡಿಯನ್ನು ಏರಲಿಕ್ಕಾಗದೆ ಹೋದವ ಚಕ್ರವರ್ತಿಯನ್ನು ಕೆಣಕುತ್ತೇನೆ ಎಂದು ಬಂದ್ರೆ ಮನೆಯ ಮಹಡಿಯನ್ನು ಏರಲಾರದ ಹೆಳವ ಹಿಮಾಚಲವನ್ನು ಏಳುತ್ತೇನೆ ಎಂದು ಹೊರಟ ಹಾಗಾದೀತು, ಪರ್ವತಾರೋಹಣವನ್ನು ಮಾಡುತ್ತೇನೆ ಎಂದು ಹೊರಟ ಹಾಗಾದೀತು. ಹಾಗಾದ್ರೆ ಏನೇ ಇದ್ರು ಸೇನಾ ಸಹಿತ ಹುಡುಗ ಬಂದಿದ್ದಾನೆ ಇಲ್ಲಿಯ ತನಕ ಯಾರಾದರೂ ಚಕ್ರವರ್ತಿಯನ್ನು ಕೆಣಕುತ್ತೇನೆ ಎನ್ನುವಂತಹ ಹುಚ್ಚು ಹಂಬಲದಿಂದ ಬಂದವರಿದ್ದಾರ? ಅಖಂಡ ಭೂಮಂಡಲದ ಅರಸು ಮಕ್ಕಳು ಈ ಚಕ್ರವರ್ತಿಯ ಕುರಿತಾಗಿ ತಿಳಿದವರಿದ್ದಾರೆ. ಬಂದಿಹರುಂಟೆ ಭುವನಾಧೀಶ್ವರರು ಭರತ ಚಕ್ರವರ್ತಿಯನ್ನು ಕೆಣಕುತ್ತೇನೆ ಕೆದಕುತ್ತೇನೆ ಎನ್ನುವ ಎಂಟನೆಯ ಭಂಟ ಪ್ರಪಂಚದಲ್ಲಿ ಇದ್ದಾನು. ಹೀಗಿರುವಾಗ ಬಂದನಲ್ಲ ಹುಡುಗ, ಬಂದನಲ್ಲ
ಮಣಿಮಯ ರಥದೆ ಮಣಿಮಯ ರಥದಿ ಏರಿ ಏರಿ ಮಣಿಮಯ ರಥದಿ ಸೇನಾ ವಾರಿದಿಯ ಮುಖ್ಯದಲ್ಲಿ ಶೋಭಿಪ ಸೇನಾ ವಾರಿದಿಯ ಸೇನಾ ವಾರಿದಿಯ ಮಧ್ಯದಲ್ಲಿ ಶೋಭಿಪ ಸೇನಾ ವಾರಿದಿಯ ಶೋಭಿಪದಾರುಣಿಪ ಸಂಭವನ ಪರಿಯನು ತಾರುಣಿಪ ಸಂಭವನ ಪರಿಯನು ಕಾಣುತ್ತಿಂದ ಧಾರಿಣಿಪ ಸಂಭವನ ಪರಿಯನು ಕಾಣುತ್ತೆಂದು ಓ, ಓ, ಶೋಭಿಪ ದಾರುಣಿಪ ಸಂಭವನ ಪರಿಯನು ಕಾಣುತ್ತಿಲ್ಲ ಕಿಟ್ಟದಕ ತರಿಗಿಟ ಗಿಡದ ಹೌದು, ದೂತನಿಂದ ನಾನು ಕೇಳಿ ತಿಳಿದದ್ದು ಒಬ್ಬ ಬಂದಿದ್ದಾನೆ. ಯಾರೆಂದು ಕೇಳಿದ್ರೆ ಪ್ರಭೋ ಅರಸು ಕುಮಾರ ಹೇಳಿದರು. ಬಂದೆ, ಧಾಪುಗಾಲಿರಿಸಿ ಧಾವಿಸಿ ಬಂದೆ. ಬಂದು ನೋಡಿದ್ರೆ ಏನಿದು ಏನಿದು ಅಪ್ಪ, ಸಾಗರೋಪಮವಾಗಿರುವಂತಹ ಸೇನೆ, ಹಾ, ಕುದುರೆ, ಆನೆ, ರಥ, ಪದಾತಿ, ಚತುರಂಗ ಬಲ, ಮಂದಿ ಮಾರ್ಬಲವನ್ನು ಸೇರಿಕೊಂಡು ಕುಮಾರ ಇಲ್ಲಿ ಬಂದಿದ್ದಾನೆ. ಸಮುದ್ರೋಪಾದಿಯಲ್ಲಿ ಶೋಭಿಸುತ್ತಿರುವಂತಹ ಈ ಸೇನೆಯ ಮಧ್ಯದಲ್ಲಿ ದಿವ್ಯವಾಗಿರುವಂತಹ ಭವ್ಯವಾಗಿರುವಂತಹ ತೇರನ್ನೇರಿದ್ದಾನೆ. ಮಣಿಖಚಿತವಾಗಿರುವಂತಹ ರಥ ಏರಿ ಮಣಿಮಯ ರಥದಿ, ಬರೇ ರಥ ಅಲ್ಲ, ಆ ರಥದಲ್ಲಿ ಹುಡುಗ ಶೋಭಾಯಮಾನವಾಗಿ ಶೋಭಿಸುತ್ತಿದ್ದಾನೆ. ಫಲರೆ ಫಲರೆ ಫಲರೆ, ಇದು ಯಾವ ಪ್ರಭೆ? ಇದು ಸೂರ್ಯನ ಪ್ರಭೆ. ಸೂರ್ಯನ ಪ್ರಭೆ. ಕೋಟಿ ಸೂರ್ಯರೇ ಬಂದ್ರೆ ಹೇಗೆ? ಅಲ್ಲ, ಇಲ್ಲೇನಾದರೂ ಆ ಸೂರ್ಯನ ಉದಯ ಆಯ್ತಾ ಹೇಗೆ? ಹೌದಾ? ಹೌದು, ಸೂರ್ಯನೇ ಇಲ್ಲಿ ಉದಯಿಸಿದ ಹಾಗೆ ತೇಜಪುಂಜದಿಂದ ಕಂಗೊಳಿಸುತ್ತಿರುವಂತಹ ಈ ಬಾಲಕ ಯಾರಿರಬಹುದು? ಫಲ ನೋಡಿದಾಗ ಕಣ್ಣು ಮನೆಗಳು ತುಂಬಿ ಬರುತ್ತಿವೆ. ವಿಶಾಲವಾಗಿರುವಂತಹ ಹಣೆ. ಫಲ ಆ ಹಣೆಯ ಮೇಲೆ ಬ್ರಹ್ಮ ಇವನ ಭವಿಷ್ಯವನ್ನು ಒಳ್ಳೆಯದೇ ಬರೆದಿರಬೇಕೆಂದು ಭಾವಿಸುತ್ತೇನೆ, ಆಶಿಸುತ್ತೇನೆ. ಆಗಿರುವಂತಹ ಹುಬ್ಬು ಇಡೀ ಪ್ರಪಂಚವೇ ತನ್ನ ಎದುರೇ ಬಾಗಬೇಕು ಎನ್ನುವುದನ್ನು ಸೂಚಿಸುತ್ತಿದೆಯೇ ಎಂಬ ಹಾಗೆ. ಹಾಗೆಯೇ ನೀಳವಾಗಿರುವಂತಹ ತೋಳು, ಕಾಳಗ ಕಣದಲ್ಲಿ ಎಂತಹ ವೀರನೇ ಬಂದು ಅಂತವನನ್ನು ಮಣಿಸುವಂತ ದಣಿಸುವಂತ
ತೋಳು ಸಾಮರ್ಥ್ಯವನ್ನು ಹೊಂದಿದವನೋ ಹೇಗೆ ಅಂತಹ ತೋಳನ್ನು ಹೊಂದಿದ್ದಾನೆ. ವಿಶಾಲವಾಗಿರುವಂಥ ವಕ್ಷಸ್ಥಲ. ಅವನ ಎದೆಯ ಭಾಗವನ್ನು ನೋಡಿ ರಾಜ ಲಕ್ಷಣಗಳಿಂದ ಶೋಭಿಸ್ತಾ ಇದ್ದಾನೆ. ವಿಶಾಲವಾದ ವಕ್ಷಸ್ಥಲ. ಎಂಥ ಜೀವ ಕಾರುಣ್ಯ ತುಂಬಿರಬಹುದು ಆ ವಕ್ಷಸ್ಥಲದಲ್ಲಿ. ಫಲ ನಿಜಕ್ಕೂ ನೋಡಿದ ನನಗೆ ಸಂತೋಷ ಉಂಟಾಗ್ತಾ ಇದೆ. ಹಾಗೆಂದು ಸಂತೋಷಗೊಂಡು ನಾನು ಹಿಂದೆ ಹೋಗುವುದಾ? ಅಲ್ಲವೇ ಅಲ್ಲ. ನೋಡಿದ ಕ್ಷಣ ಸಂತೋಷ ಆಯಿತು ಎಂಬಲ್ಲಿಗೆ ಅವ ಮಾಡಿದ್ದನ್ನೆಲ್ಲ ಒಪ್ಪಬೇಕೆಂದೇನು ಇಲ್ಲ. ನೋಡೋಣ, ನೋಡಿದ್ರೆ ಸಂಸ್ಕಾರವಂತನ ಕಂಡ ಹಾಗೆ ಕಾಣಿಸ್ತದೆ. ಅವನ ಕುರಿತಾದಂಥ ವಿಷಯವನ್ನು ಕೂಲಂಕುಷವಾಗಿ ನಾನು ತಿಳಿಯಬೇಕಾದ್ದಿದೆ. ಆದ್ದರಿಂದ ಮಾತಾಡಿಸಬೇಕು. ಮಾತಾಡಿಸಲ ಸೂತ ಪೆಸರಿಯೇ ಬಂದಿಗುವುದೇಕೆ ಸಾರಿ ಬಂದಿಗೋ ಸಾರಿ ಬಂದಿಗೋ ಸಾರಿ ಬಂದಿಗೋ ಏತಕ್ಕೆ 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 ಸಾರಿ ಬಂದಿಗೋ ಏತಕ್ಕೆ ಬಂದಿಗೋ ಏತಕ್ಕೆ ಬಂದಿಗೂ ಏತಕ್ಕೆ ಶೂರತನ ಶೂರತನ ಅನ್ಯರಲ್ಲಿ ತೋರುವುದೊಳಿತು. ಒಳಿತು 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 ನೀನು ನಿನ್ನ ಪರಿಯನ್ನು ಕಂಡೆ, ನಿನ್ನ ಇರಸರಿಕೆಯನ್ನು ಕಂಡೆ. ಏನೋ ಸಮಾಧಾನ ಆಗಿದೆ, ಸಂತೋಷ ಆಗಿದೆ. ಹಾಗೆಂದು ಅಷ್ಟನ್ನೇ ಹೊಂದಿದವನಾಗಿ ಹಿಂದೆರಡುವ ಹಾಗಿಲ್ಲ. ಹೇಳು ಕುಮಾರ, ಏನು ಈ ಮೊದಲು ನಿನ್ನನ್ನು ಕಂಡವರು ನನಗೆ ಬಂದು ಅರುಹಿದ್ದಾರೆ. ಹೀಗೆ ಒಬ್ಬ ಬಾಲಕ ಬಂದಿದ್ದಾನೆ. ಹೇಳಿದವ
ನಮ್ಮ ಆಳು, ನಮ್ಮ ದೂತ. ನಾನು ನನ್ನಂಥವರು ಹೇಗೆ ಗೊತ್ತಾ? ಬರೇ ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ಯಾವುದನ್ನು ನಿರ್ಣಯಿಸುವವರಲ್ಲ. ಅವ ಹೇಳಿದ್ದೇ ಇರಲಿ, ನಾನು ತಿಳಿಯಬೇಕು, ಸತ್ಯವನ್ನು ನಾನು ತಿಳಿಯಬೇಕು. ನಾವು ತಿಳಿದದ್ದಲ್ಲ ಸತ್ಯ ಎಂದು ಒಪ್ಪುವುದಲ್ಲ, ನಂಬುವುದಲ್ಲ. ಸತ್ಯವನ್ನು ನಾನು ತಿಳಿಯಬೇಕು. ತಿಳಿಯಬೇಕು ಎಂದಾದರೆ ನಿನ್ನಿಂದ ನೇರ ಉತ್ತರವನ್ನು ನಾನು ಪಡೆಯಬೇಕು. ಕುಮಾರ, ಹೇಳು. ನೋಡಿದರೆ ರಾಜೋಚಿತವಾಗಿರುವಂತಹ ಉಡುಗೆ ತೊಡುಗೆಗಳು, ಮುಖದಲ್ಲಿ ವರ್ಚಸ್ಸು, ತೇಜಸ್ಸು. ಹೇಳು ಕುಮಾರ, ನೀನು ಯಾರು? ನಿನ್ನನ್ನು ಹಡೆದ ಪಡೆದ ಮಾತಾಪಿತರರು ಯಾರು? ನಿನ್ನನ್ನು ಕರೆಯುವುದಕ್ಕೆಂದು ಇಟ್ಟಿರುವಂತಹ ಆ ನಿನ್ನ ಶುಭ ನಾಮದೇ ಯಾವುದು? ಯಾವ ಉದ್ದೇಶದಿಂದ ಬಂದೆ? ಎಲ್ಲವನ್ನು ಹೇಳ್ತೀಯಾ? ದ್ಯುಮನಿಕುಲ ಸಂಜಾತ ದ್ಯುಮನಿಕುಲ ದ್ಯುಮನಿಕುಲ ಸಂಜಾತ ದ್ಯುಮನಿಕುಲ ಸಂಜಾತ ಭೂಮಿಯ ರಮಣ ರುಕ್ಮ ಗಗನ ತನುಭವ ಭೂಮಿಯ ರಮಣ ಭೂಮಿಯ ರಮಣ ರುಕ್ಮಾಂಗಧನ ತನುಭವ ವಿಮಲ ಧರ್ಮಾಂಗದನು ಬಂದಿಗೆ ವಿಮಲ ಧರ್ಮಾಂಗದನು ಬಂದಿಗೆ ವಿಜಯಕ್ಕೆಂದು ವಿಮಲ ಧರ್ಮಾಂಗದನು ಬಂದಿಗೆ ವಿಜಯಕ್ಕೆಂದು ದಿಗ್ವಿಜಯಕ್ಕೆಂದು ವಿಜಯಕ್ಕೆಂದು ವಿಮಲ ಧರ್ಮಾಂಗದನು ಬಂದಿಗೆ ವಿಜಯಕ್ಕೆಂದು ದೇಶ ಇಲ್ಲಿಯವರೆಗೆ ಮುಂದಾಗಿ ಬರುವುದಕ್ಕೆ ಪ್ರಬಲವಾದ ಉದ್ದೇಶವೇ ಉಂಟು. ಏನದು? ಆದ್ರೆ ನಿನ್ನ ಮಾತಿನ ರೀತಿ ನೀತಿಗಳನ್ನು ಗಮನಿಸಿದಾಗ, ನಿನ್ನ ಎತ್ತರವನ್ನು ಊಹಿಸಿಕೊಂಡಾಗ, ನನ್ನಂಥವನಲ್ಲಿಯೂ ಬಹಳ ಸರಳವಾಗಿ ಸಾವಧಾನದಿಂದ ಕೇಳಿರುವಂತಹ ನಿನ್ನ ಎಲ್ಲ ಪ್ರಶ್ನೆಗಳು ಉತ್ತರವನ್ನು ಹೇಳಬೇಕು ಎನ್ನುವ ಮನವನ್ನು ಮಾಡಿದವನ. ಓಹೋ, ಅಂದ್ರೆ ಎಲ್ಲವರಿಗೂ ಈ ರೀತಿಯಾದ ಮನೋಸ್ಥಿತಿ ಇರುವುದಿಲ್ಲ. ಹೇಳಿ ಕೇಳಿ ಚಕ್ರವರ್ತಿ ಪೀಠದಲ್ಲಿರುವವ ನೀನು ಹುಡುಗನಾಗಿರುವಂತಹ ನನ್ನಲ್ಲಿ ಈ ರೀತಿಯಾಗಿ ಮಾತಾಡಿಸಿ ಪರಿಚಯವನ್ನು ಕೇಳುವುದಕ್ಕೆ ಮುಂದಾಗ್ತಾ ಇದ್ದೀಯಲ್ಲ, ನಿನ್ನ ಸರಳತೆ, ನಿನ್ನ ವಿಶಾಲತೆ ಏನು ಅಂತ ನನಗೆ ಅರ್ಥ ಆಯ್ತು. ಸತ್ಯ ಹೇಳ್ತೇನೆ, ಇಂದು ನನ್ನ ತಲೆಯ ಮೇಲೆ ಏನಾದರೂ ಕೀಟ ಬಂದದಿದ್ರೆ ನಿನ್ನಂತ ಸಣ್ಣವರನ್ನು ನಾನು ಉಪೇಕ್ಷಿಸದೇ ಇರುವ ಕಾರಣಕ್ಕಾಗಿಯೇ ಬಂದಿರುವುದು. ಅದು ಬಹಳ ಒಳ್ಳೆಯದು. ಯಾರ್ಯಾರನ್ನು ಹೇಗೆ ಹೇಗೆ ನೋಡಬೇಕು, ಮಾತಾಡಿಸಬೇಕು, ಗೌರವಿಸಬೇಕು ಚೆನ್ನಾಗಿ ತಿಳಿದುಕೊಂಡವ ನಾನು. ಸರಿ, ನಾನು ಬೆಳೆದು ಬಂದ ಕ್ರಮವೇ ಹಾಗೆ, ಖಂಡಿತ ನನಗೆ ಒದಗಿದ ಸಂಸ್ಕಾರವೇ ಹಾಗೆ. ಹೌದೌದು. ಮಕ್ಕಳು ಎಂದವರನ್ನು ತಾತ್ಸಾರ ಮಾಡುವುದಿಲ್ಲ ನಾನು. ಮತ್ತೊಂದು ಹೇಳ್ತೇನೆ, ಎಂತಹ ಸಣ್ಣ ಮಕ್ಕಳೇ ಆಗಿರ್ಲಿ, ಯಾಕೂ ಬೇಡದೇ ಹೋದವರು ಎಂದು 10 ಜನ ಹೇಳಿದವರೇ ಆಗಿರ್ಲಿ, ಅಂಥವನಲ್ಲಿಯೂ ಯಾವುದಾದ್ರೂ ಒಂದಾದ್ರೂ ಬೇಕಾದಿರ್ತದೆ. ಖಂಡಿತ ನಾನು ಅದನ್ನು ಹುಡುಕುವವ. ಯಾರಲ್ಲಿ ಬೇಕಾದದ್ದು ಒಂದಿದೆ ಅಂತ ಹುಡುಕುವವ, ಬೇಡದೇ ಹೋದದ್ದು ಏನಿದೆ ಅಂತ ಹುಡುವುದೇ ಇಲ್ಲ. ಬಹಳ ಒಳ್ಳೆಯದು. ಪ್ರಪಂಚದಲ್ಲಿಯೇ ಪ್ರಖ್ಯಾತಿ ಬೆತ್ತಂತ ಸೂರ್ಯವಂಶ ಪ್ರಪಂಚಕ್ಕೆ ಬೆಳಕನ್ನು ನೀಡುವಂತಹ ದಿನಮಣಿ, ಅಂತಹ ಪವಿತ್ರವಾದಂತಹ ವಂಶದಲ್ಲಿ ಆವಿರ್ಭವಿಸಿದವರು ನಾವಿದ್ದೇವೆ. ಕೇಳಿರಬಹುದು ನೀನು. ಏನು? ಅಯೋಧ್ಯೆ ವರ್ತಮಾನ ಕಾಲದಲ್ಲಿ
ಪ್ರಭು ವಿಭುವಾಗಿ ವಿಜೃಂಭಿಸುತ್ತಿರುವವ ರುಕ್ಮಾಂಗದ ಕೇಳಿ ತಿಳಿದಿದ್ದೇನೆ. ಅವನ ಮಗ ಧರ್ಮಾಂಗದ ಅಂದ್ರೆ ನಾನೇ. ಹಾ, ಪ್ರಾಯ ಸಮರ್ಥನಾದಂತಹ ನನ್ನಲ್ಲಿ ಹಾ. ತಂದೆಯವರು ಆಡುವಂತಹ ಮಾತು, ಇನ್ನು ಮೇಲೆ ಅರಸೊತ್ತಿಗೆಯನ್ನು ಅಂಗೀಕರಿಸಬೇಕು ಎನ್ನುವ ಹಾಗೆ ಸಹಜ ಆಸೆ ಇದ್ರೆ ತಪ್ಪಲ್ಲ. ನಾನು ಅವರಲ್ಲಿ ಹೇಳಿಕೊಂಡ ವಿಚಾರ ಇಷ್ಟೇ. ಏನೆಂದು? ಅನುಭವದ ಪರಿಪಕ್ವತೆ ಎನ್ನುವುದು ನನ್ನ ಬದುಕಿಗೆ ಬೇಕು. ಹಾ, ಬೇಕು ಅಂತಾದ್ರೆ ಹಾ. ಕ್ಷತ್ರಿಯರಿಗೆ ಉಚಿತವಾದಂತಹ ದಿಗ್ವಿಜಯವನ್ನು ನೆರವೇರಿಸಿ ಅನುಭವವನ್ನು ಪಡೆಯುವ ಮೂಲಕವಾಗಿ ಆಮೇಲೆ ಅರಸೊತ್ತಿಗೆಯನ್ನು ಅಂಗೀಕರಿಸ್ತೇನೆ ಎನ್ನುವ ಹಾಗೆ ಅರಿಕೆಯನ್ನು ಮಾಡಿಕೊಂಡೆ. ನನ್ನ ಅರಿಕೆಯನ್ನು ಮನ್ನಿಸಿದಂತ ಅವರು ಆಶೀರ್ವಾದವನ್ನು ನೀಡಿದರು. ಅನೇಕ ದೇಶಗಳನ್ನು ಸುತ್ತಿ ಸುಳಿದರೂ ಕೂಡ ನನ್ನ ಉದ್ದೇಶಕ್ಕೊಂದು ಅರ್ಥ ಸಿಗಬೇಕು ಅಂತಾದ್ರೆ ನಿನ್ನಂಥವನೊಬ್ಬನನ್ನು ಸಂದರ್ಶಿಸಬೇಕು ಎನ್ನುವ ನೆಲೆಯಲ್ಲಿ ದಿಗ್ವಿಜಯಾರ್ಥಿಯಾಗಿ ಬಂದವ ನಾನು ಧರ್ಮಾಂಗದ. ಅಂದರೆ ನನ್ನ ಚಕ್ರವರ್ತಿಯಾಗಿ ಮೆರೆಯುತ್ತಿರುವಂತಹ ನನ್ನನ್ನು ಪ್ರಶ್ನಿಸಬೇಕು. ಯಾವ ರೀತಿಯಲ್ಲಿ? ಹಾ, ಅನುಭವಕ್ಕೆ ಬೇಕಾಗಿ, ಅನುಭವಕ್ಕೆ ಬೇಕಾಗಿ ಪ್ರಶ್ನಿಸುವುದ ಮತ್ತೆ ಯುದ್ಧ ಮಾಡುವುದು ಅಲ್ಲದೆ ಪ್ರಶ್ನಿಸಿ ನನ್ನ ಉದ್ದೇಶವನ್ನು ತಿಳಿಸಿ ಹೇಳುವುದು. ಹಾ. ಅದನ್ನು ಅರ್ಥವಿಸಿಕೊಂಡು ಕಪ್ಪ ಕಾಣಕ್ಕೆ ಕೊಟ್ಟರು ಸರಿ, ಇಲ್ಲದೆ ಇದ್ರೆ ಯುದ್ಧ ಮಾಡುವುದು. ಏನು ತುಂಡರ ಸಂತ ಮಾಡಿದೀಯಾ? ಹಾ. ನಾನು ಯಾರು ಗೊತ್ತಾ? ಯಾರು? ರಾಜಮಕುಟ ಬಿರಾಜ पंकेज राजमकुट विराज राजमकुट विराज पद पंकेज पद पंकेज पद पंकेज मंडलधीश नानी है राजमकुट विराज पदबंगे जो मंडलधीश नानिगे मंडलधीश नानिगे पूजितनु नानिनगे पूजितनु 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 नानिनगे पूजितनु 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 परम पूजितनु पूजितनु नानिनगे समरगे ಬಂದೆ ಫಲರೇ पूजितनु पूजितनु पूजितनु
ದಿಗ್ವಿಜಯಕ್ಕೆಂದು ಬಂದವ ಹೌದೌದು. ಅಲ್ವಾ? ಹಾ, ದಿಗ್ವಿಜಯ ಯಾಕೆ? ಅನುಭವಕ್ಕೆ ಬೇಕಾಗಿ. ಲೋಕಾನುಭವಕ್ಕೆ ಬೇಕಾಗಿ. ಹೌದು. ದಿಗ್ವಿಜಯಕ್ಕೆ ಹೊರಟಿರುವಂತ ನೀನು ಹ್ಮ್. ನೇರವಾಗಿ ಹಾ, ಭರತ ಚಕ್ರವರ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ಹೌದೌದು. ಯಾಕೆ? ಹೊಡೆದ್ರು ದೊಡ್ಡ ಹುಲಿನೇ ಹೊಡೆಯುವ ಅಂತ. ನೀವು ಒಮ್ಮೊಮ್ಮೆ ಬೀಳುವುದೇ ಅಲ್ಲಿ. ಏನು? ದೊಡ್ಡ ಹುಲಿ ನೀನು ಹೊಡೆಯುವ ಕಾಲಕ್ಕೆ ಹೊಡಿ. ಸುಮ್ಮನೆ ದೊಡ್ಡ ಹುಲಿ ಹೊಡಿಬೇಕು ಎಂದು ಯಾವುದಾದ್ರೂ ಕಾಲದಲ್ಲಿ ಯಾರ್ಯಾರ ಮೈ ಮೇಲೆ ಹೋಗಿ ಬೀಳಬೇಡ. ಆಗ ಯಾರ ಮೈ ಮೇಲೆ ಬೀಳುವುದಿದ್ರು ಸ್ವಲ್ಪ ಯೋಚನೆ ಮಾಡ್ಕೊ. ಹುಡುಗ ದೊಡ್ಡ ಹುಲಿ ಹೊಡೆಯಬೇಕು ಎನ್ನುವುದರ ಭಾವಾರ್ಥ ನನಗಾಯ್ತು. ಅಂದ್ರೆ ದೊಡ್ಡವನನ್ನು ಗೆಲ್ಲಬೇಕು. ಅನೇಕ ಅರಸುಗಳನ್ನ ಗೆದ್ದಂಥವನನ್ನ ನಾನು ಗೆದ್ದೆ ಅಂತಾದ್ರೆ ಆದ್ರೆ ಬಹಳ ಬೇಗ ನನ್ನ ಉದ್ದೇಶ ಈಡೇರಿದಾಗ ಆಗ್ತದೆ. ನಿನ್ನ ಉದ್ದೇಶವೇ ಅದ ಬಹಳ ಬೇಗ ಮುಗಿಸ್ಬೇಕು ಅಂತುಂಟ. ಬೇಗ ಅಂದ್ರೆ ಹಾಗಲ್ಲ, ಕಿರಿದಾದ ಸಮಯದಲ್ಲಿ ಹಿರಿದಾದ ಸಾಧನೆ ಮಾಡುವುದು. ಹುಡುಗ ಹೇಳಿದೆಯಲ್ಲ ನೀನು, ದ್ಯುಮಣಿ ಕುಲ ಸಂಜಾತ. ಹೌದೌದು. ದ್ಯುಮಣಿ ಅಂದ್ರೆ ಸೂರ್ಯ. ಯಾಕೆ ದ್ಯುಮಣಿ ಅಂತ ಹೇಳ್ತಾರೆ ಅವನಿಗೆ? ಸೂರ್ಯನಿಗೆ ಯಾಕೆ ದ್ಯುಮಣಿ ಅಂತ ಹೇಳ್ತಾರೆ? ಎಣ್ಣೆ ಇಲ್ಲದೆ ಹೋದರು, ಬತ್ತಿ ಇಲ್ಲದೆ ಹೋದರು, ಉರಿಯುವ ದೀಪ, ತೋರುವ ಪ್ರಕಾಶ, ಆ ದೀಪ ಆ ಪ್ರಕಾಶ ಆರುವುದೇ ಇಲ್ಲ, ಅದು ದ್ಯುಮಣಿ. ಅಂದ್ರೆ ನೀನು ಆ ಕುಲದಲ್ಲಿ ಹುಟ್ಟಿದವ. ಆರದ ಕುಲ, ನಾಶ ಆಗದ ಕುಲ, ಪ್ರಕಾಶವನ್ನು ಹೊರಹೊಮ್ಮಿಸುವಂತಹ ಕುಲ. ಆದ್ದರಿಂದ ದ್ಯುಮಣಿ ಕುಲ. ನೀನು ಅದನ್ನು ಹಾಗೆ ಹೇಳಿದ್ರೆ ಎಷ್ಟು ದೊಡ್ಡ ಮಾತಲ್ವ ಪುಟ್ಟ ಬಾಲಕನ ಬಾಯಲ್ಲಿ. ಹಾಗೆ ಹೇಳುವುದಕ್ಕೆ ಕಲಿಬೇಕು ನೀವೆಲ್ಲ. ಅಂತಹ ದ್ಯುಮಣಿ ಕುಲದಲ್ಲಿ ಹುಟ್ಟಿದ ನೀನು ನನ್ನೊಡನೆ ಹೋರಾಟಕ್ಕೆ ಬಂದೆ. ಭರತನನ್ನು ಅಪೇಕ್ಷಿಸಿ ಬಂದೆ. ಚಕ್ರವರ್ತಿ ನಾನು. ನನ್ನೊಬ್ಬನನ್ನು ಗೆದ್ರೆ ಎಲ್ಲರನ್ನು ಗೆದ್ದ ಹಾಗೆ. ಲೆಕ್ಕಾಚಾರ ಹೌದು ನಿನ್ನದು, ಒಳ್ಳೆ ಬುದ್ಧಿವಂತಿಕೆ ನಿನ್ನದು. ಹಿಂದೆ ಮಹಾಗಣಪತಿಯ ಹತ್ತಿರವು, ಸುಬ್ರಹ್ಮಣ್ಯ ಸ್ವಾಮಿಯ ಹತ್ತಿರವು ಶಿವಪಾರ್ವತಿಯರು ಕೇಳಿದ್ರಂತೆ, ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡಿ ಯಾರು ಮೊದಲವನ್ನು ಮುಟ್ತೀರಿ ಎಂದು. ನಾನು ಅಂತ ಹೇಳಿದರು. ಅಷ್ಟು ಹೇಳಿದ್ದೇ ತಡ, ಸುಬ್ರಹ್ಮಣ್ಯ ಸ್ವಾಮಿ ಅವನ ವಾಹನ ನವಿಲನ್ನು ಏರು ಹೊರಟು ಬಿಟ್ಟ. ಆ ಗಣಪತಿ ಏನು ಮಾಡುವುದು? ಅವನ ವಾಹನ ಸಣ್ಣ ಮೂಷಿಕನ ಬೆನ್ನ ಮೇಲೆ ಕುಳಿತುಕೊಂಡ್ರೆ ಎಷ್ಟು ವರ್ಷ ಗೂಡಾಗಿ ಪ್ರಪಂಚವನ್ನ ಪರ್ಯಟನೆ ಮಾಡಿ ಮುಗಿಸಬಹುದು. ಯೋಚನೆ ಮಾಡಿದ ಗಣಪತಿ ಭಕ್ತಿಯಿಂದ ಕೈ ಮುಗಿದು ತಂದೆ ತಾಯಿ ಇಬ್ಬರ ಪ್ರದಕ್ಷಿಣೆಯನ್ನು ಬಂದು ಉದ್ದಂಡ ನಮಸ್ಕಾರ ಮಾಡಿದಂತೆ ಆಶೀರ್ವಾದ ಮಾಡಿದರು ಶಿವಪಾರ್ವತಿಯರು. ಆಮೇಲೆ ಸುಬ್ರಹ್ಮಣ್ಯನ ಸವಾರಿ ಬಂತು. ಅಪ್ಪ, ನಾನು ಮುಗಿಸ್ಕೊಂಡು ಬಂದೆ ಪರ್ಯಟನೆ ಅಂತ ಹೇಳಿದಂತೆ. ಗಣಪತಿ ಇಲ್ಲೇ ಇದ್ದಾನಲ್ಲ ಎಂದು. ಆಗ ಗಣಪತಿ ಉತ್ತರಿಸಿದ್ದೇನು ಗೊತ್ತಾ? ತಂದೆ ತಾಯಿ ಇಬ್ಬರನ್ನು ನಾನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದ ಕಾರಣ ಇಡೀ ಪ್ರಪಂಚವನ್ನು ಪ್ರದಕ್ಷಿಣೆ ಮಾಡಿದ ಫಲ ಬಂತು. ತಂದೆ ತಾಯಿಯಲ್ಲಿಯೇ ಪ್ರಪಂಚ ಇದೆ ಗಣಪತಿ ಹೇಳಿದ. ಆಗ ಶಿವಪಾರ್ವತಿಯರು ಒಪ್ಪಿಕೊಂಡರು. ಇಲ್ಲಿ ನೀನು ಗಣಪತಿ ಆಗುವುದಕ್ಕೆ ಹೊರಟಿಯ? ಉಳಿದವರು ಯಾರನ್ನು ತುಡುಕದೆ ಚಕ್ರವರ್ತಿಯನ್ನೇ ತುಡುಕ್ತೇನೆ, ಎಲ್ಲವರನ್ನು ಗೆದ್ದಾಗ ಆಗ್ತದೆ. ಗೆದ್ರೆ ಗೆಲುವು ಹೌದು ಕುಮಾರ, ಸೋತ್ರ ಅಷ್ಟಿಲ್ಲ. ಅಲ್ಲ, ನಿಮ್ಮಂಥವ್ರು ಬದುಕಿದ್ದೇ ಹಾಗೆ. ಯಾವಾಗಲೂ ಸೋಲಿಗೆ ನಷ್ಟ ಎಂದು ತಿಳಿಯಬೇಕು. ನಷ್ಟ ಎಂದು ನಾವು ಯಾವಾಗ ತಿಳಿತೇವೋ ನಷ್ಟವನ್ನು ಭರಿಸಿಕೊಳ್ಳುವಲ್ಲಿ ಪ್ರಯತ್ನ ಮಾಡಬಹುದು. ಸೋಲು ಅದು ನಮಗೆ ಸಂಬಂಧ ಇಲ್ಲ, ಗೆಲುವಾದ್ರೆ ಗೆಲುವ, ಅದಲ್ಲವೇ ಅಲ್ಲ. ಇನ್ನು ಹೀಗೆ ಮಾಡುವುದರಿಂದ ವಿಜಯ ನಿನಗಾದೀತು, ಪ್ರಪಂಚದ ಅನುಭವ ಆಗುವುದಿಲ್ಲ. ದಿಗ್ವಿಜಯ ಮಾಡುವುದೇ ಅದಕ್ಕಾಗಿ, ತೋಳು ತೀಟಿಯನ್ನು ತೀರಿಸಿಕೊಳ್ಳುವುದಕ್ಕಲ್ಲ, ತಮ್ಮ ಪರಾಕ್ರಮವನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ಒಂದಾದರೆ ಇನ್ನೊಂದು ನಾನಾ ದೇಶಗಳನ್ನು ಸಂಪರ್ಕಿಸಬೇಕು, ಪ್ರವೇಶಿಸಬೇಕು. ಅಲ್ಲಿ ನಾನಾ ರೀತಿಯ ಜನಾಂಗದ ಪರಿಚಯ ಆಗ್ತದೆ. ಇಲ್ಲಿ ಬದುಕಿದ ಜನರ ಬದುಕಿನ ಕ್ರಮ ಬೇರೆ, ಬೇರೆ ದೇಶದಲ್ಲಿ ಬದುಕಿದ ಜನರ ಬದುಕಿನ ಕ್ರಮ ಬೇರೆ, ಯಾವ ಯಾವ ಪ್ರದೇಶದಲ್ಲಿ ಯಾವ ಯಾವ ರೀತಿಯ ಜನರಿದ್ದಾರೆ ಎನ್ನುವ ಪೂರ್ಣ ಪರಿಚಯ ಇಂಥವನಿಗೆ ಆಗಬೇಕು, ದಿಗ್ವಿಜಯಕ್ಕೆ ಹೊರಟವನಿಗೆ. ಹಾಗೆ ಸಾಧಿಸಿ ವಿಜಯವನ್ನು ಸಾಧಿಸಿದರೆ
ಚಕ್ರವರ್ತಿಯ ಸ್ಥಾನಕ್ಕೆ ಯೋಗ್ಯ ಎನಿಸಿಕೊಳ್ತಾನೆ. ನೀನು ಚಕ್ರವರ್ತಿ ಆಗಬೇಕು ಅಂತಿದ್ರೆ ಅದೆಲ್ಲ ಅನುಭವ ಬೇಕು. ಇನ್ನು ನನ್ನನ್ನು ಕೆಣಕೋದಕ್ಕೆ ಬಂದೆ. ನಾನು ಸಾಮಾನ್ಯನ ಚಕ್ರವರ್ತಿ. ಹೌದು. ರಾಜ ಮಕುಟ ವಿರಾಜ ಪದ ಪಂಕೇಜ ಮಂಡಲ ದೇಶ ನಾನು ಪ್ರತಿಷ್ಠಾಪುರದ ಸಿಂಹಾಸನದ ಮೇಲೆ ಕುಳಿತಿರ್ತ ಸಂದರ್ಭ ಆರ್ಯಾವರ್ತದ ಅರಸ ಮಕ್ಕಳೆಲ್ಲ ತಮ್ಮ ತಲೆಯ ಮೇಲೆ ಕಪ್ಪು ಕಾಣಿಕೆಯನ್ನು ಹೊತ್ತು ತಂದು ನನ್ನ ಪದಮೂಲದಲ್ಲಿ ಇರಿಸಿ ಮುತ್ತಿನ ಅವರ ಕಿರೀಟವನ್ನು ನನ್ನ ಕಾಲಿಗೆ ತಾಗಿಸ್ತಾರೆ. ಆ ಸಂದರ್ಭ ನೋಡಬೇಕು. ದೂರದಿಂದ ನೀಲಾಂಜನವನ್ನು ಬೆಳಗುತ್ತಿದ್ದ ಹಾಗೆ ನನ್ನ ಪಾದಕ್ಕೆ ಅವರ ಮುತ್ತಿನ ಕಿರೀಟದಿಂದ ಹೊರಟ ಬೆಳಕು ನನಗೆ ಮಂಗಳಾರತಿಯನ್ನು ಮಾಡಿದೋಪಾದಿಯಲ್ಲಿ ಹಾಗೆ ರಾರಾಜಿಸುವ ನಾನು. ಇನ್ನು ಮಂಡಲಾಧೀಶ ನಾನೇ. ಯಾವುದೋ ಊರಿಗೆ ಒಡೆಯ ಅಲ್ಲ, ಯಾವುದೋ ಕೇರಿಗೆ ಒಡೆಯ ಅಲ್ಲ, ಯಾವುದೋ ಒಂದು ಪುಟ್ಟ ಪ್ರದೇಶಕ್ಕೆ ಒಡೆಯ ಅಲ್ಲ, ಇಡೀ ಭೂಮಂಡಲಕ್ಕೆ ಒಡೆಯ. ಆದ್ದರಿಂದಲೂ ನಾನು ನಿನಗಿಂತ ಶ್ರೇಷ್ಠ. ಅದು ನನ್ನ ಒಂದು ಮುಖ. ಇನ್ನೊಂದು ಮುಖ ಹೇಳ್ತೇನೆ ಕೇಳು. ಏನು? ಬರೇ ಮಂಡಲಾಧೀಶ ನಾನು, ಚಕ್ರವರ್ತಿ ನಾನು ಎಂದು ಕುಳಿತುಕೊಂಡವ ಅಲ್ಲ. ಜೀವನದಲ್ಲಿ ಧಾರ್ಮಿಕ ಕಾರ್ಯವನ್ನು ಮಾಡಿದವನೇ. ಒಂದು ಕಡೆ ಋಷಿಕಲ್ಪ, ಇನ್ನೊಂದು ಕಡೆ ದೇವಕಲ್ಪ. ನನ್ನ ಜನನ ಆದದ್ದೇ ಹಾಗೆ. ದೇವಕಲ್ಪವನ್ನು ಋಷಿಕಲ್ಪವನ್ನು ಮೈಗೂಡಿಸಿಕೊಂಡವ ನಾನಿದ್ದೇನೆ. ತಾಯಿಯ ಉದರದಲ್ಲಿ 36 ತಿಂಗಳು ಇದ್ದವ ನಾನು. ಯೋಚನೆ ಮಾಡು, 36 ತಿಂಗಳು ತಾಯಿಯ ಉದರದಲ್ಲಿದ್ದವ. ಆಮೇಲೆ ಪ್ರಪಂಚದ ಬೆಳಕನ್ನು ಕಂಡವ. ಬಾಲ್ಯದಲ್ಲಿಯೇ ಕೆರಳಿದ ಸಿಂಹದ ಬಾಯನ್ನು ಕೇಳಿಸಿ ಅದರ ಬಾಯೊಳಗಿರುವಂತಹ ಹಲ್ಲನ್ನು ಲೆಕ್ಕ ಮಾಡಿದವ. ಬಾಲ್ಯದಲ್ಲಿ ಮಾಡಿದ ಸಾಹಸ. ನನ್ನನ್ನು ಸರ್ವ ಧಮನ ಅಂತ ಕರೀತಾರೆ. ಯಾರನ್ನು ಯಾವುದನ್ನು ಧಮನಿಸುವ ಶಕ್ತಿ ನನಗಿದೆ. ಆದರೂ ಧರ್ಮದ ಗೆರೆಯನ್ನು ದಾಟುವವ ನಾನಲ್ಲ. ನನ್ನನ್ನು ಭರತ ಹೀಗೆ ಕೊಂಡಾಡಿದರು. ನನ್ನ ಆಳ್ವಿಕೆಗೆ ಸೇರಿರುವಂತಹ ಪ್ರದೇಶ ಇಂದು ಭರತ ಕಂಡಾಗಿದೆ. ಈ ನನ್ನ ಭರತ ಎಂಬ ನಾಮದಿಂದಲೇ ಭೂಮಿಗೆ ಭಾರತ ದೇಶ ಎನ್ನುವಂತ ಹೆಸರು ಬಂದದ್ದು, ಭರತ ಖಂಡ ಎನ್ನುವ ಹೆಸರು ಬಂದದ್ದು. ಇನ್ನು ಧಾರ್ಮಿಕ ಪ್ರಕ್ರಿಯೆಯನ್ನು ಅಷ್ಟೇ ಮಾಡಿದವ ನಾನು. ಕೇಳು, ಯಮುನಾ ನದಿಯ ತೀರದಲ್ಲಿ 100 ಅಶ್ವಮೇಧ ಮಾಡಿದ್ದೇನೆ. ಸರಸ್ವತಿ ನದಿಯ ತೀರದಲ್ಲಿ 300 ಅಶ್ವಮೇಧವನ್ನು ಮಾಡಿದ್ದೇನೆ. ಹಾಗೆಯೇ ಗಂಗಾ ನದಿಯ ತೀರದಲ್ಲಿ 400 ಅಶ್ವಮೇಧವನ್ನು ಮಾಡಿದ್ದೇನೆ. ಒಟ್ಟು ಎಷ್ಟಾಯ್ತು? ಮಾಡಿದ್ ನಿನಗೆ ಗೊತ್ತುಂಟು. ಅಲ್ಲ ಕೇಳಿ, ಅಲ್ಲ ನಿನಗೆ ಲೆಕ್ಕ ಬರುವುದಿಲ್ವಾ? ಬರ್ತದೆ, ಮಾಡಿದ್ ನಿನಗೆ ಸರಿ ನೆನಪು. ಅಲ್ಲ ನನಗೆ ನೆನಪಿಲ್ಲ ಅಂತಲ್ಲ, ನಿನಗೆ ಗೊತ್ತಾಗುತ್ತಾ ಇಲ್ವ ಅಂತ ಕೇಳುವುದು. ನಾನು ಹೇಳಿದ ಮೇಲೆ ಆದ್ರೂ ಗೊತ್ತಾಯ್ತಾ ನಿನಗೆ? ಇಂಥ ಉಡಾಪೆ ಉತ್ತರ ನನ್ನ ಎದುರಿಗೆ ಬೇಡ. ನೀನು ಕೇಳ್ತಾ ಇದೆಯಾ, ನಿನ್ನ ಲಕ್ಷ್ಯ ಬೇರೆ ಬದಿಗೆ ಉಂಟು ಅಂತ ನಾನು ತಿಳ್ಕೊಂಡಿದ್ದು. ಗೊತ್ತಾಯ್ತಾ? ನಿಜವಾಗಿ ನನ್ನ ಲಕ್ಷ್ಯ ಯಾವುದ್ರ ಕಡೆ ಗೊತ್ತುಂಟ? ದಿಗ್ವಿಜಯದ ಕಡೆ. ಅದು ನಾನು ಮುಂದುವರಿಸಿದ ಮುಗಿಯುವುದಿಲ್ಲ, ನೀನು ಎಷ್ಟೇ ಯೋಚನೆ ಮಾಡಿದ್ರು. ಆದ್ದರಿಂದ ಯಜ್ಞ ಯಾಗಾದಿಗಳನ್ನು ಮಾಡಿದ್ದೇನೆ, ದಾನ ದಕ್ಷಿಣೆಗಳನ್ನು ಕೊಟ್ಟಿದ್ದೇನೆ. ಆ ನೆಲೆಯಲ್ಲಿಯೂ ನನ್ನ ಸ್ಥಾನಮಾನ ದೊಡ್ಡದು. ಇದೆಲ್ಲವನ್ನು ಸೇರಿಸಿ ಯೋಚಿಸಿದಾಗ ಪೂಜಿತನು ನಾನು ನಿನಗೆ. ಇಷ್ಟು ಬರಬೇಕು. ಓಹೋ, ಪೂಜಿತ ನಾನು ಅದಕ್ಕಾಗಿ. ಆದ್ದರಿಂದ ನೀ ನನ್ನನ್ನು ಪೂಜನೀಯ ಸ್ಥಾನದಲ್ಲಿ ಕಾಣಬೇಕು. ಪೂಜಿತನು ನಾ ನಿನಗೆ. ವ್ಯರ್ಥದಿ ಸಮರವನ್ನು ಬಯಸಿ ಬಂದಲ್ಲ, ಪೂಜಿಸು ಪೂಜಿಸು ಪೂಜಿಸು. ಇಷ್ಟು ಬಂದ ಮೇಲೆ ಒಂದು ಮಾತು ಹೇಳ. ಹರುಷವಾಯ್ತು ನಿನ್ನ ವಚನವೋ, ತೈರನಾಂ ತಗುರ್ಗಧಿ. ಹರುಷವಾಯ್ತು 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 ನಿನ್ನ ವಚನವೋ. ಹರುಷವಾಯ್ತು ಹರುಷ ಹರುಷವಾಯ್ತು 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 ನಿನ್ನ ವಚನವು. ಕೇಳುತ್ತೆನ್ನ ಮನಸ್ಸಿಗೀಗ, ಕೇಳುತ್ತೆನ್ನ ಮನಸ್ಸಿಗೀಗ. ಹರುಷವಾಯ್ತು 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 ನಿನ್ನ ವಚನವ. ಕೇಳು
ಕೇಳುತ್ತೆನ್ನ ಮನಸ್ಸಿಗೀಗ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು 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 ನಿನ್ನ ವಚನವೋ ಹರುಷವಾಯ್ತು ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು 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 ನಿನ್ನ ವಚನವೋ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವೋ ಹೊರನೆ ನೀನು ನೇತ್ರ ಎರಡಿವೆ ಕಥಿ ಕಥೈ ಹರನೆ ಹರನೆ ನೀನು ಹರನೆ ನೀನು ಹರನೆ ನೀನು ನೇತ್ರ ಎರಡಿವೆ ಹರನೆ ನೀನು ನೇತ್ರ ಎರಡಿವೆ ನೇತ್ರ ಎರಡಿವೆ ನೇತ್ರ ಎರಡಿವೆ ಹರಿಯೇ ನೋಡೆ ಶ್ರೀ ಹರಿಯೇ ನೋಡೆ ಶ್ರೀ ಹರಿಯೇ ನೋಡೆ ಯುಗ್ಮ ಭುಜವಿದೆ ಮತ್ತೆ ಶ್ರೀ ಗರಿಗೆ ನೋಡೆಗ ಹರಿಯೇ ನೋಡೆ ಹರಿಯೇ ನೋಡೆ ಹರಿಯೇ ನೋಡೆ ಹರಿಯೇ ನೋಡೆ ಯುಗ್ಮ ಭುಜವಿದೆ ಯುಗ್ಮ ಭುಜವಿದೆ ವರವಿರಂಚಿ ವರವಿರಂಚಿ ನಿನಗೆ ಶಿರವದೊಂದೆ ತೋರ್ಪುದೀಗ ವರವಿರಂಚಿ ಎನಲು ನಿನಗೆ ಶಿರವದೊಂದೆ ತೋರ್ಪುದೀಗ ಶಿರವದೊಂದೆ ತೋರ್ಪುದೀಗ ಶಿರವದೊಂದೆ ತೋರ್ಪುದೀಗ ಎನಲು ನಿನಗೆ ಶಿರವದೊಂದೆ ತೋರ್ಪುದೀಗ ಶಿರವದೊಂದೆ 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 ತೋರ್ಪುದೀಗ ಪರಮ ಪೌರುಷ
ಬರಿದೆ 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 ಕೊರುವದಿ ಬಳಿರೆ 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 ಹರಿಗರಾದ್ಯರಿಂದ ಅಧಿಕದಿ ಬಳಿರೆ 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 ಹರಿಗರಾದ್ಯರಿಂದ ಅಧಿಕದಿ ಹರುಷವಾಯ್ತು ನಿನ್ನ ವಚನವು ಮನಸ್ಸಿಗೀಗ ಹರುಷವಾಯ್ತು ಗರುಷವಾಯ್ತು ಹರುಷವಾಯ್ತು ನಿನ್ನ ವಚನವು ಆ ಆ ಹರುಷ ಹರುಷ ಹರುಷವಾಯ್ತು ನಿನ್ನ ವಚನ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವು ಹರುಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವು ಹರನೆ ನೀನು ನೇತ್ರ ಎರಡಿವೆ
ಹರುಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನಸ್ಸಿಗೀಗ ಹರುಷ ಹರುಷ ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯಿತು ಹರುಷವಾಯ್ತು ನಿನ್ನ ವಚನವು ಕೇಳುತ್ತೆನ್ನ ಮನಸ್ಸಿಗೀಗ ಹರುಷವಾಯ್ತು ನಿನ್ನ ವಚನವು ಬಳಿರೆ ಬಳಿರೆ ಏನಾಯ್ತು? ಏನಾಯ್ತು? ಅಲ್ಲ, ನಿನ್ನ ಮಾತುಗಳನ್ನ ಕೇಳಿ ಈ ರೀತಿಯಾದ ಪ್ರತಿಕ್ರಿಯೆ ನನಗೂ ಅರಿವಿಲ್ಲದಂತೆ ಬಂದದ್ದು ಹೌದು. ಯಾಕೆ ಯಾಕೆ? ಹರುಷವಾಯ್ತು. ಅದು ನೀನ್ ನೋಡಿದಾಗ್ಲೇ ಗೊತ್ತಾಯ್ತು. ಅನುಮಾನವೇನು? ಅದು ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನೀನು ಆಡಿದ ಮಾತುಗಳನ್ನು ಕೇಳಿ ಯಾವ ಮಾತು? ಕಾರಣ ಉಂಟು. ಹಾ ಪೂಜಿತನು ನಾನು ನಿನಗೆ. ಹಾ ಇಲ್ಲಿಯವರೆಗೆ ಬಂದಂತಹ ನಾನು ನಿನ್ನನ್ನು ಪೂಜನೀಯ ಸ್ಥಾನದಲ್ಲಿ ನೋಡಬೇಕು. ಎತ್ತರವಾದ ವ್ಯಕ್ತಿತ್ವ ನಿನ್ನದು. ಉಳಿದ ಅರಸು ಮಕ್ಕಳೆಲ್ಲ ನನ್ನನ್ನು ಅದೇ ಸ್ಥಾನದಲ್ಲಿ ನೋಡ್ತಾರೆ. ಖಂಡಿತ. ಅಂದ್ರೆ ಹಾ ಪೂಜೆ ಕೈಗೊಳ್ಳಬೇಕು ಎಂಬ ಆಸೆಯಿಂದ ಹೇಳಿದ್ದಲ್ಲ, ಹಾ ವಾಸ್ತವ ಹೀಗಿದೆ ಅಂತ ಹೇಳಿದ್ದು ನಾನು. ಹೌದೌದು. ಆ ಯೋಗ್ಯತೆ ಇದೆ. ಮಂಡಲಾಧೀಶ, ಭೂಮಂಡಲಾಧೀಶ, ಹಾ ಅದನ್ನು ಆ ಮನವರಿಕೆ ಮಾಡಿ ಕೊಟ್ಟಿದ್ದು. ವಾಸ್ತವಿಕತೆಯನ್ನು ಮರೆತು ನಾನು ವ್ಯವಹರಿಸಿದ್ದಲ್ಲ. ಕಾರಣ ಇದು ರಣಕ್ಷೇತ್ರ. ಸರಿ. ನಾನು ನನ್ನಂಥವರು ನಮ್ಮ ಉದ್ದೇಶಿತವಾದ ಸಂಕಲ್ಪವುಳ್ಳವರು ಯಾವ ರೀತಿಯಾಗಿ ವ್ಯವಹರಿಸಬೇಕು ಎನ್ನುವಂತಹ ಯೋಜನೆ ಉಂಟೇ ಉಂಟು. ಇಲ್ಲದೆ ಹೋದ್ರೆ ನಾವು ಗುರುಮಠವನ್ನು ಸೇರಿದವರು, ಅಭ್ಯಾಸ ಎನ್ನುವುದು ಒಂದು ಪ್ರಮಾಣದಲ್ಲಿ ಆಗಿದೆ, ಅನುಭವ ಬೇಕು ಎನ್ನುವ ಕಾರಣಕ್ಕಾಗಿ ಈ ದಾರಿಯನ್ನು ಹಿಡಿದದ್ದು. ಪೂಜನೀಯ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಗುರು ಹಿರಿಯರಿದ್ದಾರೆ. ಇನ್ನೂ ಅದಕ್ಕೂ ಹೊರತಾಗಿ ಪ್ರಪಂಚದ ಕ್ಷೇಮವನ್ನು ಯಾವತ್ತೂ ಬಯಸುವಂತ ತ್ರಿಮೂರ್ತಿಗಳಿದ್ದಾರೆ. ಆ ಎಲ್ಲ ವಿಭಾಗಗಳಲ್ಲಿ ನೀನು ಯೋಚನೆ ಮಾಡಿದ್ರೆ ತಂದೆ ತಾಯಿಗಳ ಸ್ಥಾನ ಅಲ್ಲ, ಗುರು ಹಿರಿಯ ಹೌದು, ಗುರುವಿನ ಸ್ಥಾನ ಅಲ್ಲ, ಅಲ್ಲವೇ ಅಲ್ಲ. ಹಾಗಿರುವಾಗ ತ್ರಿಮೂರ್ತಿಗಳಲ್ಲಿ ನೀನು ಒಬ್ಬಾತನು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ಮೂರು ಹೌದು ಅಂತ ಕಾಣ್ತದ. ಯಾವುದೂ ಅಲ್ಲ ಅಂತಲೇ ಆಲೋಚನೆ ಮಾಡುದ. ಯಾಕೆ ಹರನೇ ನೀನು ಅಂತ ಯೋಚನೆ ಮಾಡಿದ. ಸರಿ. ಕಡೆ ದಿಕ್ಕಿನ ಒಡೆಯನಾದಂತಹ ಮೃಡ ಅವ ಮುಕ್ಕಣ್ಣ, ನಿನಗೆ ಎರಡೇ ಕಣ್ಣುಂಟು. ಹಾಗಿದ್ರೆ ಅವ ಅಲ್ಲ ನೀನು. ಎಂತ ತಿಳುವಳಿಕೆ. ಆಮೇಲೆ ಹೌದೌದು. ಇನ್ನು ಹರಿಯ ನೀನು ಎನ್ನುವ ಹಾಗೆ ನೋಡಿದ್ರೆ 4 ಭುಜಗಳನ್ನು ಹೊಂದಿದ ಆತ. ಹೌದಾ? ನಿನಗೆ ಎರಡು ಉಂಟು. ಹರಿಗೆ 4 ಉಂಟು. ಯಾರು ಹೇಳಿದ್ದು? ಅಲ್ಲ ತಿಳ್ಕೊಂಡು ಸಹಸ್ರಬಾಹು ಅಂತ ಕರೆದಿದ್ದಾರೆ ಅವನನ್ನು. ಚತುರ್ಭುಜ ಅಂತ ಹೇಳುವುದಿಲ್ಲ. ಹೌದಯ್ಯ, ಸಹಸ್ರಬಾಹು ಅಂತ ಹೇಳುವುದಿಲ್ವಾ? ಹೌದಪ್ಪ. ಸಹಸ್ರ ಶೀರ್ಷ ಪುರುಷ, ಚತುರ್ಭುಜಾಯ ನಮಃ ಇದು ಹೇಳ್ತಾರೆ. ಸಹಸ್ರ ಶೀರ್ಷ. ಹೌದೌದು. ತಲೆಯೂ ಅಷ್ಟೇ ಉಂಟು. ಹೌದೌದು. ಹಾಗೆ ಆ 4 ಕೈಗಳು ಇಲ್ಲ ನಿನ್ನ. 1000 ಬಿಡು, 4 ಇಲ್ವಲ್ಲ. ಸರಿ, 4 ಇದ್ರು ಒಪ್ತಿದ್ಯಾ? 2 ಒಪ್ಪಬಹುದು, ಇತ್ತೇನು ವಿಚಾರ ಮಾಡಬಹುದು. 2 ಉಂಟು. 4 ಇದ್ದವರನ್ನೆಲ್ಲ ಹರಿ ಅಂತ ಒಪ್ತೀಯ? ಛೆ. ಬೇಡ, ಮುಂದುವರಿಸು. ಆಮೇಲೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಅಲ್ವಾ? ಏನನ್ನ ನೀನೇ ಹೇಳ್ಬೇಕು. ಚತುರ್ಮುಖ ಬ್ರಹ್ಮ. ಅಲ್ಲಿ ಇದ್ದ ತಲೆ ಎಲ್ಲ ಮರೆಸಿಕೊಂಡು ತಿರುಗುವವರು ನಾವಲ್ಲ. ನೀನು ಹುಡುಕೋದು ಬೇಡ. ತಲೆ ಮರೆಸಿ ತಿರುಗುವವರೇ ಅಲ್ಲ ನಾವು. ಇದ್ದ ತಲೆಯನ್ನು ತೋರಿಸ್ತೇವೆ, ತಲೆ ಎತ್ತಿ ನಿಲ್ತೇವೆ. ಯಾವ ಕಡೆ ನೋಡಿದ್ರು ಒಂದೇ ಉಂಟಪ್ಪ. ಹೌದಯ್ಯ, ಯಾವ ಕಡೆ ನೋಡಿದ್ರು ಅಂದ್ರೆ ಎಲ್ಲೆಲ್ಲ ಇರುವುದಲ್ಲ, ತಲೆ ಇರುವುದೇ. ಚತುರ್ಮುಖ ಬ್ರಹ್ಮ ಕೇಳಿದ್ದು ನಾವು. ಅವ ಅಲ್ವೇ ಅಲ್ಲ, ತ್ರಿಮೂರ್ತಿಗಳಲ್ಲಿ ನೀನಲ್ಲ ಅಂತ ಆಯ್ತು. ಹಾಗಿರುವಾಗ ಪೂಜಿತ ನೀನು ಎನ್ನುವ ಹಾಗೆ ನಿನಗೆ ನೀನೇ ಉದ್ಘಾಟಿಸಿಕೊಳ್ತಾ ಇದ್ದೀಯೇ ಬಿಟ್ರೆ ಪೂಜಿತ ಕೇವಲ ವ್ಯಕ್ತಿತ್ವ ಎನ್ನುವುದು ಪ್ರತಿಷ್ಠಾಪನೆ ಆಗಬೇಕು ಅಂತಾದರೆ ನಮ್ಮ ಯೋಗ್ಯತೆ ಮೇಲೆ ಅವಲಂಬಿತವಾಗಿರ್ತದೆ. ನಿನಗೆ ಯೋಗ್ಯತೆ ಇಲ್ಲ ಅಂತಲ್ಲ, ಚಕ್ರವರ್ತಿ ನೀನು ಎನ್ನುವುದನ್ನು ಪ್ರಪಂಚವೇ ಒಪ್ಪಿಕೊಂಡಿದೆ. ಆ ವಿಷಯದಲ್ಲಿ ಮಾತ್ರಕ್ಕೆ ತ್ರಿಮೂರ್ತಿಗಳಿಗಿಂತಲೂ ತಾನೇ ಹೆಚ್ಚು ಎನ್ನುವಂಥ ಅಹಂಕಾರ, ಹಮ್ಮು ಬಿಮ್ಮು ನಿನಗೆ ಬೇಡವೇ ಬೇಡ. ಹಾಗಾಗಿ
ನಾನು ಪೂಜೆ ಮಾಡುವುದಿದ್ರೆ ಪೂಜಿಸಬೇಕು ಅಂತ ಆದ್ರೆ ಕ್ಷೇತ್ರದಲ್ಲಿ ಹಾ, ಧನುರ್ಬಾಣದ ಮುಖೇನವಾಗಿ ಪೂಜೆ ಕೊಡ್ತೇನೆ. ನಿನ್ನಿಂದ ಪೂಜೆ ಪಡೆಯಬೇಕು ಅಂತಾದ್ರೂ ನಾನೇನಾಗಬೇಕು? ಮೂರ್ತಿಗಳನ್ನು ಒಪ್ಪಾಗಬೇಕು. ಹರನು ನಾನಾಗ ಏತಗೆ ದಿನ್ನತ್ತ ಎತ್ತ 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 ತೋತ ದಿಕ್ಕುತ್ತ ಕತಿ ಇತ್ತ ದಿನ ತೋತ ದಿಕ್ಕುತ್ತ ತೈ ತೋತ ದಿಕ್ಕುತ್ತ ಕತಿ ಇತ್ತ ದಿನ ತೋತ ದಿಕ್ಕುತ್ತ ದೇಂ ದೇಂ ಎತ್ತ ದಿನ್ನತ್ತ ಹರನು ನಾನಾಗಲೇತಕ್ಕೆ ಹರನು ಹರನು ನಾನಾಗಲೇತಕ್ಕೆ ಹರನು ಶಂಕರನು ಪರಶಿವನು ಗಂಗಾಧರನು ನಾನಾಗಲೇತಕ್ಕೆ ಹರನು ನಾನಾಗಲೇತಕ್ಕೆ ಹರನು ಶಂಕರನು ಹರನು ಶಂಕರನು ಹರನು ನಾನಾಗಲೇತಕ್ಕೆ ತ್ರಿಪುರ ಕಳರ ತ್ರಿಪುರ ಕಳರ ದುರವಿದಲ್ಲ ಹರನು 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 ನಾನಾಗಲೇತಕ್ಕೆ ಆಗಲೇತಕ್ಕೆ ಹರನು ಹರನು ನಾನಾಗಲೇತಕ್ಕೆ ತ್ರಿಪುರ ಕಳರ ತ್ರಿಪುರ ಕಳರ ದುರವಿದಲ್ಲ ನೊರಜೆ ವಿಜಯಕ್ಕೆ ತ್ರಿಪುರ ಕಳರ ತ್ರಿಪುರ ಕಳರ ದುರವಿದಲ್ಲ ನೊರಜೆ ವಿಜಯಕ್ಕೆ ನೊರಜೆ ವಿಜಯಕ್ಕೆ ನೊರಜೆ ವಿಜಯಕ್ಕೆ सरसिजाक्षनागलेके 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 कैटबोदे सरसिजाक्षनागलेके सरसिजाक्षनागलेके ಏಕೆ सरसिजाक्षनागलेके कैटबोदे 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 ಸಮರ ಆಗುದೆ सरसिजाक्षनागलेके सरसिजाक्ष ಆಗಲೇಕೆ ಕೈಟಬೋದಿ ಕೈಟಬೋದಿ ಸಮರವಾಗುದೆ ವರವಿರಂಚಿಯಾಗಿ ನಿನ್ನ ವರವಿರಂಚಿಯಾಗಿ ವರವಿರಂಚಿ 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 ಆಗಿನಿಲ್ಲ ತುರದಿ ವಿಜಯನೆನ್ನುವ ಸೃಷ್ಟಿಯ ವರವಿರಂಚಿಯಾಗಿ ವರವಿರಂಚಿ 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 ಆಗಿನಿಲ್ಲ ತುರದಿ ತುರದಿ ವಿಜಯ ತುರದಿ ತುರದಿ ವಿಜಯನೆನ್ನುವ ಸೃಷ್ಟಿಯ
ನಿಶ್ಚಯ ಬೇಡ ತರಳ ಬೇಡ ಬೇಡ ತೆರಳು ತೆರಳು ನಿಶ್ಚಯ 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 ಹರನು ನಾನಾಗಲೇತಕ್ಕೆ ತ್ರಿಪುರ ಕಳ್ಳರ ತುಗಬಿದಲ್ಲ ನೊರಜೆ ವಿಜಯಕ್ಕೆ ನೊರಜೆ ಹುಡುಗ ಆ, ತುಂಬ ಬಾಲಿಶವಾದ ಮಾತು. ಯಾಕೆ? ಪೂಜಿತನು ನಾನಿನಗೆ ಎಂದು ಹೇಳಿದ್ರೆ ಹರನು ನೀನು, ಹರಿಯ ನೀನು, ಅಲ್ಲ ಬ್ರಹ್ಮನು. ಆ, ಹರಿಹರ ಬ್ರಹ್ಮರಲ್ಲಿ ಒಬ್ಬ ಆದ್ರೆ ಆ, ಪೂಜಿಸುತ್ತಿದ್ದೆ ಅಂತ ಹೇಳಿದೆಯಲ್ಲ, ನಾನು ಆಗ್ಬೇಕಾ? ಆ, ಹರಿಹರರಲ್ಲಿ ಆ. ಒಬ್ಬ ಆಗಬೇಕು. ಆಗ್ತದಾ? ಅದೇನು? ಯಾಕೆ? ಒಂದು ವೇಳೆ ಆ, ಮನಸ್ಸು ಮಾಡಿದರೆ ನಾನೇ ಹರನಾದೇನು. ಆ, ಆದರೆ ಆ, ನಾನು ಹರ ಆಗಿ ಆ, ಇಲ್ಲಿ ಕಂಗೊಳಿಸಿದ್ರೆ ನೀನು ಧರ್ಮಾಂಗದಾಗಿ ನಿಲ್ಲಿಕ್ಕಾಗುವುದಿಲ್ಲ. ನೀನಲ್ಲಿ ತ್ರಿಪುರ ಸುರನೇ ಆಗಬೇಕು. ಓಹೋ. ತ್ರಿಪುರಾಸುರರು ಅವರ ಮರ್ದನದ ಕಾಲದಲ್ಲಿ ಹರ ಬೇಕಿತ್ತು. ಆ, ಅವರನ್ನು ವಧಿಸಿ ಲೋಕಕ್ಕೆ ಶುಭವನ್ನುಂಟು ಮಾಡಿದವ ಶಂಕರ. ಆ, ಇದೋ ಆ, ಹರನಾಗೋಣ ಎಂದ್ರೆ ನೀನಲ್ಲ, ತ್ರಿಪುರಾಸುರರು. ಇನ್ನು ಆ, ಸರಸಿಜಾಕ್ಷ ಶ್ರೀಹರಿ ಆಗಬೇಕಾ? ಆ, ಚತುರ್ಭುಜಗಳಿಲ್ಲ. ನಿಮ್ಗೆಲ್ಲ ಚಿತ್ರ ನೋಡ ಅಭ್ಯಾಸ ಆಗಿದೆ, ವ್ಯಕ್ತಿ ನೋಡ ಅಭ್ಯಾಸವೇ ಆಗಲಿಲ್ಲ. ಬಿಡು, ಆ ಕುರಿತಾದ ವಿವರಣೆ ಬೇಡ. ಆ, ಹರಿಯೂ ಆದೇನು. ನನ್ನ ಎದುರಿಗಿದ್ದ ನೀನು ಮಧುಕೈಟ ಬರಲಿ ಒಬ್ಬನಾದ್ರೆ ನಾನು ಹರಿಯೂ ಆಗ್ತೇನೆ. ಆ, ಇಲ್ಲ ಬ್ರಹ್ಮನಾದೇನು. ಇಲ್ಲಿ ಅದೇ ಸೂಕ್ತ. ಸೃಷ್ಟಿಕರ್ತ ಬ್ರಹ್ಮ ಅಲ್ವಾ? ನಡೆಯುವಂಥ ಆ, ನನ್ನ ನಿನ್ನ ಯುದ್ಧದಲ್ಲಿ ಆ, ಈ ದೂರದಲ್ಲಿ ವಿಜಯವನ್ನು ಸೃಷ್ಟಿ ಮಾಡುವುದರ ಮೂಲಕ ಆ. ನಾನು ಬ್ರಹ್ಮನೇ ಆಗ್ತೇನೆ. ದೂರದಲ್ಲಿ ವಿಜಯವನ್ನು ಸೃಷ್ಟಿ ಮಾಡ್ತೇನೆ. ಒಡ್ಡಕಲ್ಲಂತ ಪೌರುಷ ಒದಗಲಂತ ಪೌರುಷಂಗಳ ಕಾಲ ನಿನಗೆ ಮನೆಯಲ್ಲಿ ಪುರಮೇಶ ವಿಧಿಗಳ ಒದಗಲಂತ ಪೌರುಷಂಗಳ ಒದಗಲಂತ ಪೌರುಷಗಳು ನಿನ್ನಲ್ಲಿ ಉಂಟು ಅಂತಾದ್ರೆ ಯುದ್ಧ ಮುಖೇನವಾಗಿ ನಾನು ಚಕ್ರಪತಿ, ನೆನಪಿಟ್ಟುಕೋ. ಒಳಿತು ನೀನು ಓರ್ವನ. ಅನಿತರೊಳಂಬರದಿಂದ ಶ್ರೀನಾರಸಿಂಹ ಧನುಧಾರಿಯನು ತನಾರದನು ನಡೆಯುವಂತಹ ಧನಸ್ಸನ್ನ ಕೆಳಗಿಳಿಸಿರಿ. ಏನು ಕಾರ್ಯವನ್ನ ಮಾಡಲಿಕ್ಕೆ ಹೊರಟಿದ್ದೀರಿ? ನಮೋ ನಮಃ. ಶುಭವಾಗಲಿ. ಧರ್ಮಾಂಗದ ಭರತ, ಸ್ವಾಮಿ, ಏನು ಘೋರವಾದಂತಹ ಶಸ್ತ್ರಾಸ್ತ್ರಗಳು, ಘೋರ ಕಪರ್ದಿನಿ, ಕಾಲ ಕಾಲ ಪ್ರಭೇದಿನಿ, ಏನು ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಪ್ರಪಂಚದ ವಿನಾಶಕ್ಕಾಗಿ ಹೊರಟಿದ್ದೀರೋ ಹೇಗೆ? ಯಾರು ನೀವು ಎನ್ನುವುದನ್ನು ಧರಣಿ ದೇವಿಯ ನೇತ್ರ ಎರಡು ಸಿಂಹಾಸನ ಮೆರೆವುದು ಶಶಿ ರವಿ ಕುಲದೆ ಕೊರತೆಯಾಗಲು ಮಾರದಿದರೊಳು ಸಮವೆಂದು ಅರಿತುಕೊಳ್ಳಿರಿ ಮನದೊಳಗೆ ಪರದೇಶ ನಾರದ ಮುನಿಗಳೇ, ಚಂದ್ರ ಕುಲಾನ್ವಿಯ ನೀನು. ಅದರಲ್ಲಿ ಹುಟ್ಟಿದವ, ಚಕ್ರವರ್ತಿಯಾಗಿ ಮೆರೆದವ, ಸೂರ್ಯ ಕುಲ ಸಂಜಾತ ಅಲ್ವಾ? ಧರ್ಮಾಂಗದ ಸ್ವಾಮಿ, ನೀವಿಬ್ಬರು ಹೀಗೆ ಯುದ್ಧವನ್ನ ಮಾಡಿದರು ಎಂತಾದರೆ ಪ್ರಪಂಚ ಭಸ್ಮೀಭೂತವಾದೀತು. ನಿಮಗೆ ಮತ್ತೆ ಜಯ ಸಿಗಲಿಕ್ಕಿಲ್ಲ. ಪ್ರಯೋಗಿಸುವಂತ ಘೋರ ಶರದಿಂದಾಗಿ, ಹೌದು, ಅಸ್ತ್ರದಿಂದಾಗಿ ಹಾ ಪ್ರಪಂಚವೇ ನಾಶವಾದೀತು. ಹೌದು.
ಹಾಗಾಗಿ ಮೊದಲು ಆ ಕಾರ್ಯವನ್ನು ತಡೆದು ಹಿಡಿದಿದ್ದೇನೆ. ಅದಕ್ಕಾಗಿ ಯಾಕೆಂದರೆ ಸೂರ್ಯಕುಲ ಹಾಗೂ ಚಂದ್ರಕುಲ ಎನ್ನುವುದು ಈ ಭೂಮಿಯಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ನ್ಯಾಯಯುತವಾಗಿ ಆಡಳಿತವನ್ನು ನಡೆಸಿದೆ. ನಿಲ್ಲಿಸಿ ಎಂದು ಹೇಳಿದ ತಕ್ಷಣ ಹಾ ಶರವನ್ನು ನಾನು ತೆಗಿತಾ ಇದ್ದೇನೆ. ಹೌದು. ಯಾವಾತ ಶರವನ್ನನ್ನು ಹೂಡ್ತಾನೋ, ಹಾ ಮಂತ್ರಾಸ್ತ್ರವನ್ನು ಹೂಡ್ತಾನೋ, ಹಾ ಅಂತವನಿಗೆ ಉಪಸಂಹಾರ ಮಾಡುವುದಕ್ಕೂ ಗೊತ್ತಿರಬೇಕಾಗ್ತದೆ. ಹೌದು. ನೀವು ಹೇಳಿದ ತಕ್ಷಣ ಉಪಸಂಹಾರ ಮಾಡಿದ್ದೇನೆ. ಆಗಲಿ, ಒಳ್ಳೆಯ ಶಶಿಕುಲ ಹಾ ಹಾಗೂ ಸೂರ್ಯಕುಲ, ಸೂರ್ಯಕುಲ ನಮ್ಮಲ್ಲಿ ಯಾಕೆ ಯುದ್ಧ ಬೇಡ? ಯುದ್ಧ ಯಾಕೆ ಬೇಡ? ಯಾಕೆಂದ್ರೆ ನೀವು ಇರುವಂತಹ ಒಂದು ಅಧಿಕಾರವೇ ಹಾಗೆ, ಸ್ಥಾನ ಸ್ಥಾನಾಪನ್ನ ವ್ಯಕ್ತಿಯಾದಂತಹ ನೀನು ಈ ಕಾರ್ಯಕ್ಕೆ ಮುಂದಾದೆ ಅಂತಾದರೆ ಅವನದ್ದೇನೋ ಹುಡುಗಾಟಿಗೆ ಬಿಡು. ಯುದ್ಧಕ್ಕಾಗಿ ಬಂದ ಅಲ್ಲ, ದಿಗ್ವಿಜಯಕ್ಕಾಗಿ. ಹುಡುಗ ಅಂತ ಬಿಡುವುದೇ ಅಪಾಯವಂತ. ಹಾಗೇನಿಲ್ಲ. ಹುಡುಗ ಅಂತ ನಾನು ಸುಮ್ಮನೆ ಇರುವುದು, ಅವರು ಹಾರುವಷ್ಟು ಹಾರುವುದು. ಎಷ್ಟಂದ್ರೂ ಮಹತ್ವಾಕಾಂಕ್ಷೆ ಇರಬೇಕಲ್ವಾ? ಸಹಜ, ಅದು ಸಹಜ. ಒಂದು ಕಾಲಕ್ಕೆ ನಿನ್ನಲ್ಲೂ ಇತ್ತು ಅದು. ಅಲ್ಲ, ಅದು ಎಷ್ಟಿತ್ತು ಅಂತ ನಿಮಗೆ ಗೊತ್ತುಂಟು. ಅದು ನೀವೆಲ್ಲ ಬಾಲ್ಯದಲ್ಲಿ ಸಿಂಹದ ಬಾಯಲ್ಲಿರುವ ಹಲ್ಲನ್ನು ಎಣಿಸಿದವನ. ಹೌದು, ಸರ್ವದಮನನಾದಂತಹ ನೀನು ಭರತೇಶ ಎಂದು ಮೆರೆದಿದ್ದೀಯೆ. ಈಗ ಆತನಾದರೂ ಅವನಿಗೂ ಸ್ಥಾನ ಸಿಗ್ಲಿಲ್ವ ಅಂತ ಅಲ್ಲ, ಸರಿ, ಈ ವರ್ಷದಿಂದ ಅವನಿಗೂ ಸ್ಥಾನ ಸಿಕ್ಕಿದೆ. ಅಂದ್ರೆ ಹಿಂದಿನ ವರ್ಷ ಇರಲಿಲ್ವಾ? ಇಲ್ಲ, ಅವನಿಗೆ ವಿಶೇಷವಾದಂತಹ ಸ್ಥಾನವನ್ನ ಅವನ ತಂದೆಯಾದಂತಹ ರುಕ್ಮಾಂಗದ ಮಹಾರಾಜರೇ ಕರೆದು ಕೊಟ್ಟಿದ್ದಾರೆ. ಇನ್ನೊಂದು ವರ್ಷಕ್ಕೆ ನೋಡ್ಬೇಕು ಏನಾಗ್ತದೆ. ಈಗ ಸಿಗ್ಲಿಲ್ಲ. ಅವನಿಗೆ ಸಿಗಲಿಕ್ಕೆ ಅದನ್ನ ಪಡೆದುಕೊಳ್ಳುವುದಕ್ಕೆ ಎಲ್ಲ ರಾಜರುಗಳನ್ನ ಸೋಲಿಸುತ್ತೇನೆ ಎಂದು ಒಂದು ಮಾತು ಅರ್ಥ ಆಯ್ತು ನೀವು ಹೇಳಿದ ಮೇಲೆ. ಇದ್ದದ್ದನ್ನು ಅವ ಸರಿಯಾಗಿ ಇಟ್ಟುಕೊಂಡಂತಾದ್ರೆ ಆ ಸ್ಥಾನ ಅವನಿಗೆ ಗಟ್ಟಿ ಆಗ್ತದೆ ಅಂತ. ಹೌದೌದು, ಸರಿಯಾಗಿ ಇಟ್ಟುಕೊಳ್ಳುವ ಪ್ರಯತ್ನ ಮಾಡಬೇಕು. ಆದರೆ ನಿನಗೆ ಇದನ್ನೆಲ್ಲ ನೀನು ಮೀರಿ ನಿಂತವ, ಬೆಳೆದು ನಿಂತವ, ನಿನಗಿದೆಲ್ಲ ಬೇಕಾಗಿಲ್ಲ. ಆ ಹಂತವನ್ನೆಲ್ಲ ಮೆಟ್ಟಿ ನಿಂತವರು. ಇನ್ನೇನಿದ್ದರೂ ವಿಶೇಷ ಆಕರ್ಷಣೆಯಾಗಿ ಆಗಾಗ ಕಿರಿಯರಿಗೆ ಸಲಹೆಯನ್ನ ಕೊಟ್ರೆ, ಕಾಲಕ್ಕೆ ಸಲಹೆಯನ್ನು ಕೊಟ್ರೆ ಸಾಕಲ್ವಾ? ನಿಜವಾಗಿ ಪಡೆದುಕೊಳ್ಳಕ್ಕೆ ಅವನು ಸಿದ್ಧನಿದ್ದಾನೆ. ಹಾಗಾಗಿ ನಿಜವಾಗಿಯೂ ನಾನು ಅದೇ ತೀರ್ಮಾನಕ್ಕೆ ಬಂದಿದ್ದೇನೆ. ಹೌದಪ್ಪ, ಇನ್ನೆಲ್ಲ ಏನಿದ್ರು ತಿರುಗಾಟ ಅಂತವರಿಗೆ, ನಮಗೆ ಅಂಥದ್ದೇ ಕಾರ್ಯಕ್ರಮ ಮಾತ್ರ ಅಂತ ಅಷ್ಟೇ. ತೀರ್ಮಾನಕ್ಕೆ ಬಂದಿದ್ದೇನೆ ಅಂತ ಹೇಳುವುದೌದು, ಹಠ ಮಾಡುದು ಬಿಡುವುದಿಲ್ಲ. ಅಲ್ಲ, ಹಾಗಂತ ಹಳೆ ನೆನಪಾಗ್ತದೆ. ಹಾಗಂತ ಬಂದ ಮೇಲೆ ಸುಮ್ಮನೆ ಹೋಗುವ ಅಲ್ಲ, ಬರುವಾಗ ಸಾಕಷ್ಟು ಯೋಚನೆ ಮಾಡ್ತೇನೆ. ಬಂದ ಮೇಲೆ ಏನ್ ಮಾಡ್ಬೇಕು ಅದನ್ನೇ ಮಾಡುವ. ಭರತೇಶ, ಪ್ರತಿಷ್ಠಾನಗರದ ಕೀರ್ತಿಯನ್ನ ಎಲ್ಲೆಡೆಗೆ ಪ್ರಸರಿಸಿದವ ನೀನು. ಹೌದು, ಈಗ ನಿನ್ನ ಈ ನೆಲದಲ್ಲೇ ನಿಂತು ನಿನ್ನ ಕುರಿತಾಗಿ ನಿನ್ನ ಇನ್ನೊಂದು ಜವಾಬ್ದಾರಿಯನ್ನು ನಾನು ನೆನಪಿಸಬೇಕು. ಏನದು ಸ್ವಾಮಿ? ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ಸುಗುಣ ಸಾಂದ್ರನೇ ಬಿಸಜನಾಭನ ಕರುಣಾ ರಸದ ಭಕ್ತನ, ಬಿಸಜನಾಭನ ಕರುಣಾ ರಸದ ಭಕ್ತನು. ನಿನ್ನ ಸುತೆಯರ ಕೊಟ್ಟು ಮನ್ನಿಸೈವರ, ನಿನ್ನ ಸುತೆಯರ ಕೊಟ್ಟು ಮನ್ನಿಸೈವರ, ಮನ್ನಿಸೈವರ ಮನ್ನಿಸೈವರ, ಚನ್ನವಾಗಿದೆ ಕಾರ್ಯವನ್ನು ಗೈವುದೇ. ಶಶಿಕುಲೇಂದ್ರನೇ, ಶಶಿಕುಲೇಂದ್ರನೇ ಭರತ ಸುಗುಣ ಸಾಂದ್ರನೇ, ಸುಗುಣ ಸಾಂದ್ರನೇ. ಈಗೇನಿದ್ದರೂ ನಿನ್ನದು ಸಂಸಾರದಲ್ಲಿ ಶಾಂತಿಯನ್ನ ಕಂಡುಕೊಳ್ಳಬೇಕು. ಅಂದರೆ ಅಲ್ಲ, ಇಲ್ಲಿಯ ತನಕ ನಾನು ಸಂಸಾರ ಹಾಳು ಮಾಡಿಕೊಂಡವಲ್ಲ. ಅಲ್ಲ ಅಲ್ವಾ? ಈಗ ಆದರೂ ನಿನಗೆ ಇರುವಂತಹ ಒಂದು ಜವಾಬ್ದಾರಿಯನ್ನು ನೆನಪಿಸ್ತೇನೆ. ಯಾವುದದು? ನಿನಗೆ ಇರುವಂತಹ 5 ಜನ ಹೆಣ್ಣು ಮಕ್ಕಳು ಅಲ್ವಾ? ಹೆಣ್ಣು ಮಕ್ಕಳ 5ರ ಕನ್ಯಾಸರೆಯನ್ನ ಬಿಡಿಸುವಂತಹ ಒಂದು ಹೊಣೆಗಾರಿಕೆಯು ನಿನ್ನದಿದೆ ತಾನೆ. ಅದಕ್ಕೆ ಒಳ್ಳೆಯ ಮುಹೂರ್ತ ಎನ್ನುವುದು ಬೇಕು. ಹೌದು, ಒಳ್ಳೊಳ್ಳೆಯ ವರ ಸಿಗಬೇಕು. ಮುಹೂರ್ತ ಅರ್ಥ ಮಾಡ್ಕೊಳ್ಳಿ, ಒಳ್ಳೊಳ್ಳೆಯ ವರ ಸಿಗಬೇಕು. ಹೌದಯ್ಯ, ಹೌದಯ್ಯ, ಅದನ್ನೇ ಹೇಳುವುದು. ಚಂದ್ರಾನ್ವಯ ಹಾಗೂ ಸೂರ್ಯಾನ್ವಯ
ಇದು ಎರಡರಲ್ಲೂ ನೀವು ಯುದ್ಧವನ್ನ ಮಾಡುವುದನ್ನ ಬಿಟ್ಟು ಸಂಬಂಧವನ್ನ ಬೆಳೆಸಿದಿರಿ ಅಂತ ಆದ್ರೆ ಮುಂದೆ ಒಳ್ಳೇದಾಗ್ಲಿಕ್ಕಿಲ್ವಾ? ಅದು ಹೇಗೆ ಅದು? ವರನನ್ನ ಯಾಕೆ ನೀನು ಹುಡುಕುವುದಯ್ಯ? ಈತನೈ ವರ, ಇವನೇ ವರ, ಸರಿಯಾದಂತಹ ವರ ಬಂದು ನಿಂತಿದ್ದಾನೆ ನಿನ್ನ ಎದುರಿಗೆ. ಓ, ಇವನಿಗೆ ನಿನ್ನದಾದಂತಹ ಮದುವೆ ಆಗಲಿಲ್ಲ? ಮದುವೆ ಆಗ್ಲಿಲ್ಲ, ಅನುರೂಪನಾದಂತಹ ಯೋಗ್ಯವಾಗಿದ್ದಾನೆ ನೋಡು. ಅಲ್ಲ, ನೋಡ್ಲಿಕ್ಕೆಲ್ಲ ತೊಂದರೆ ಇಲ್ಲ. ಯೌವನ, ಹಾ, ಅದು ಹಾಗೆಯೇ ಉಂಟೇ ಅವನ ಉಂಟು. ಕುಟುಂಬಿಕ ಹಿನ್ನೆಲೆ, ಹಾ. ಪ್ರತಿಯೊಂದರಲ್ಲಿಯೂ ಈಗಲೇ ಶೌರ್ಯ ಸಾಹಸವಂತ. ಮುಂದೆ ನಾನು ಅವನ ಹತ್ತಿರ ನೀನ್ ಯಾರು, ಎಲ್ಲಿಯವ, ಹೆಸರೇನು ಎಲ್ಲ ಕೇಳಿದ್ದೆ, ಮದುವೆ ಆಗಿದೆ ಅಂತ ಕೇಳಲೇ ಇಲ್ಲ. ಹೌದು, ಒಂದೊಂದ್ಸರಿ ಆಗುದು ಹಾಗೆ. ಹೌದು ಸ್ವಾಮಿ, ಕೆಲವೊಮ್ಮೆ ಗೊತ್ತಾಗುವುದಿಲ್ಲ. ಹಾ. ಅದೇ ಹೆಣ್ಣು ಮಕ್ಕಳಾದ್ರೆ ಮದುವೆ ಆಗಿದೆಯಾ ಇಲ್ವೋ ಎಂದು ಗುರುತು ಹಿಡುವುದು ಬಹಳ ಸುಲಭ. ಹೌದು. ಕೊರಳನ್ನು ನೋಡಿದ್ರೆ ಆಯ್ತು, ಕಾಲು ಬೆರಳನ್ನು ನೋಡಿದ್ರೆ ಆಯ್ತು. ಕರಿಮಣಿ ಕಾಲು ಉಂಗ್ರ ಉಂಟ, ಮದುವೆ ಆಗಿದೆ ಅನ್ನೋದು ಗೊತ್ತಾಗ್ತದೆ. ಹುಡುಗರಿಗೆ ಗೊತ್ತೇ ಆಗುವುದಿಲ್ಲ. ಅದಕ್ಕೆ ನಮ್ಮವ್ರು ಹೇಳ್ತಾ ಇದ್ರು ಒಬ್ರು, ಗೊತ್ತಾಗ್ತದೆ ಸ್ವಾಮಿ, ಹೇಗೆ? ಮದುವೆ ಆದವ್ರು ಮುಖ ನೋಡಿದ್ರೆ ಗೊತ್ತಾಗ್ತದೆ ಅಂತ. ಅಲ್ಲ, ನಾನು ಬ್ರಹ್ಮಚಾರಿ ಬಿಡು, ನನಗೆ ಸ್ವಲ್ಪ ಅಲ್ಲ ಆ ವಿಷಯದಿಂದ ಅಲ್ಲ, ನಿಮ್ಮ ಮುಖ ಹಾಗಾಗಿದೆ ಅಂತ ಅಲ್ಲ ನಾನು ಹೇಳಿದ್ದು. ಅದಕ್ಕಾಗಿ ಇವನಿಗೆ ನೀನು ಸಂಬಂಧವನ್ನ ಬೆಳೆಸಿ ನಿನ್ನದಾದಂತಹ ಐವರನ್ನು ಮದುವೆ ಮಾಡಿ ಕೊಡಬೇಕು. ಆದೀತಾ? ನೋಡಿದ್ರೆ ಸುಧಾರಿಸ್ತಾನೆ. ಆದೀತಲ್ಲ ಸ್ವಾಮಿ, ನೀವೇ ಒಂದು ಸಮರ ಬೇಡ, ಸಂಬಂಧವೇ ಏರ್ಪಡಬೇಕು ಎಂದಾಕ್ಷಣದಲ್ಲಿ ಅಲ್ಲಗಳೆಯುವುದಕ್ಕೆ ನಾನು ಯಾರು? ಒಪ್ಪಿಗೆ ಉಂಟು. ಎಷ್ಟು ದೊಡ್ಡ ಗುಣ ಆಗಲಿ. ಇದು ಜನ ಅಂದ್ರೆ ಎಷ್ಟು ಸುಲಭವಾಗಿ ಒಪ್ಪಿಕೊಂಡಿದ್ದಾನೆ. ಇಂಥವ್ರು ಬೇಕು, ಯೋಗ್ಯತೆ ಉಂಟು ಅವನಲ್ಲಿ. ಸರಿ, ಅವನು ರುಕ್ಮಾಂಗದನ ಮಗ ಧರ್ಮಾಂಗದ. ಹೌದು. ಆದ್ದರಿಂದ ತಂದೆಯ ಸ್ಥಾನದಲ್ಲಿ ನಿಂತು ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಿ ಕೊಡಬೇಕಾದ್ದು ನನಗೆ ಕರ್ತವ್ಯ. ಹೌದು, ಚಕ್ರವರ್ತಿಯ ಮಕ್ಕಳ ಕೈ ಹಿಡಿಯುವುದಕ್ಕೆ ಅಂತ ಯೋಗ್ಯತಾನ್ವಿತರಾಗಬೇಕು. ಹುಡುಕಿದ್ರೆ ಸಿಗುವುದಿಲ್ಲ. ಇಂದು ತಾನಾಗಿ ಇಲ್ಲಿಗೆ ಬಂದಿದ್ದಾನೆ. ಇವನಿಗೆ ನಾನು ಕೊಟ್ಟು ಮದುವೆ ಮಾಡಬಹುದು. ಇಲ್ಲಿಗೆ ಅದೊಂದು ಮುಗೀತು. ಇನ್ನೊಂದು ಉಂಟು ಸ್ವಾಮಿ. ಏನದು? ಅವ ಬಂದಿರುವುದು ದಿಗ್ವಿಜಯಕ್ಕೆ ಕಪ್ಪಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹಾಗೆ ಹಾಗೆ. ನಾನು ಕಪ್ಪ ಕೊಡುವವ ಅಲ್ಲ. ಕಪ್ಪ ಕೊಟ್ರೆ ನಮ್ಮ ಚಕ್ರವರ್ತಿಯ ಸ್ಥಾನ ಏನಾಯ್ತು? ಹೌದಯ್ಯ, ಭರತೇಶ ಮದುವೆಯನ್ನ ಮಾಡಿಕೊಟ್ಟೆ ಎಂದಾಕ್ಷಣ ಜೊತೆಯಲ್ಲಿ ವರದಕ್ಷಿಣೆಯಾಗಿ ಏನಾದ್ರೂ ಕೊಡಬೇಕೋ ಬೇಡವೋ ನೀನು ಹೇಳು. ಅದೆಲ್ಲ ಕೊಡ್ತೇನೆ, ಯೋಗ್ಯ ಕೊಡ್ತೇನೆ. ಅದನ್ನ ನೀನು ಕೊಟ್ಟೆ ಅಂತ ಅದನ್ನ ನಾವು ಕೊಡುವವರೇ. ನಾಳೆ ಅವನು ಗಲಾಟೆ ಮಾಡ್ತಾನೆ ಅಂತ ಕೊಡುವುದಲ್ಲ. ಕೊಡ್ತೇನೆ ನಾನು, ಒಪ್ಪದೆ. ಅದನ್ನು ಕೊಟ್ರೆ ಅದನ್ನ ಪರ್ಯಾಯವಾಗಿ ಕಪ್ಪವನ್ನ ಕೊಟ್ಟ ಹಾಗೆ ಹೇಗೆ? ಮದುವೆ ಆಗದೆ ಹೋದ್ರೂ ಒಳ್ಳೊಳ್ಳೆ ಉಪಾಯ ಉಂಟು ನಿಮ್ಮ ಹತ್ರ. ವರದಕ್ಷಿಣೆಯನ್ನು ಕೊಟ್ಟರೆ ಪರ್ಯಾಯವಾಗಿ ಕಪ್ಪ ಕೊಟ್ಟಾಗ ಆಗ್ತದೆ. ಹೌದು. ನಾನು ಕೊಟ್ಟ ಹಾಗಾಯ್ತು, ಕಪ್ಪವನ್ನು ಕೊಟ್ಟ ಹಾಗಾಗ್ಲಿಲ್ಲ, ಅವನಿಗೆ ಕಪ್ಪ ಬಂದ ಹಾಗಾಯ್ತು. ಹೌದು. ಇಲ್ಲಿ ಹಾಗಾದ್ರೆ ಸಮರ ಅಲ್ಲ, ಸಂಬಂಧ. ಸಂಬಂಧ ಸ್ವಾಮಿ, ಸಂತೋಷ ಆಯ್ತು. ಇಲ್ಲಿಯ ತನಕ ನಾರದರು ಕಲಹ ಪ್ರಿಯರು ಎನ್ನುವಂತ ಮಾತನ್ನು ಕೇಳಿದ್ದೆ. ಈ ಹೊತ್ತಿನಿಂದ ನಾನೇ ಹೇಳ್ತೇನೆ, ನಾರದರು ಕಲ್ಯಾಣ ಪ್ರಿಯರು, ಕಲ್ಯಾಣ ಪ್ರಿಯರು. ಮದುವೆ ಮಾಡಿಸುವವರಿಗೆ ಇವರೇ ಒಳ್ಳೆಯದು. ಆಗಲಿ ಅಂತೆ. ಶುಭವಾಗಲಿ, ನಿಮ್ಮ ಇಚ್ಛೆ ಅಂತೆ ಆಗಲಿ. ನಾನು ಬರ್ತೇನೆ. ಇನ್ನೂ ನಗಾಡ್ದಿದ್ರೆ ಆಗ್ತದ? ನೀನ್ ನಗೆಯಾಡು ರೀತಿಯೇ ಕಾಣಲಿಲ್ಲ, ಹಾಗಾಗಿ ಹೇಳ್ಬೇಕಾಯ್ತು ನಾನು. ಹುಡುಗ, ನನಗಿಂತ ನನಗೆ ಸಂತೋಷ ಆಗಿದೆ. ಅದು ಗೊತ್ತಾಯ್ತು. ಯೋಗ್ಯತಾನ್ವಿತ, ನಿನಗೆ ನನ್ನ ಹೆಣ್ಮಕ್ಕಳನ್ನು ಕೊಟ್ಟು ಹರಸಬೇಕು ಎಂದು ನಾರದ ಮಹರ್ಷಿಗಳ ಅಂಬೋಣ. ನೀನು ಹರಿಭಕ್ತ, ನಾನು ಹರಿಭಕ್ತನೇ. ಆದ್ದರಿಂದ ನಿನ್ನಲ್ಲಿ ಕ್ರೋಧ ಇಲ್ಲ, ಕಲಹ ಇಲ್ಲ. ನನ್ನ ಹೆಣ್ಮಕ್ಕಳನ್ನು ದಾರೆ ಎರೆದು ಕೊಡ್ತೇನೆ. ವರಿಸ್ತೀಯ? ಈಗ ವರಿಸುವುದಕ್ಕೆ ತೊಂದರೆ ಏನೂ ಇಲ್ಲ, ಆದ್ರೆ ಹಿರಿಯವರ ಆಶೀರ್ವಾದ ಏನು ನನ್ನ ಪಾಲಿಬೇಕು. ಉದ್ದೇಶಿತವಾದ ಸಂಕಲ್ಪದೊಂದಿಗೆ ಮುಂದೊತ್ತಿ ಬಂದವ ನಾನು. ನಾಗಲೋಕಾದಿಗಳ ವಿಜಯ ಎನ್ನುವುದು ನನ್ನ ಪಾಲಿಗೆ ಆಗಬೇಕಾಗ್ತದೆ. ಹಾಗಾಗಿ ತಿರುಗಾಟವನ್ನು ಪೂರೈಸಿ ಊರಿಗೆ ಹೋಗಿ ವಿಷಯವನ್ನು ಹೇಳ್ತೇನೆ, ಆಮೇಲೆ ಮದುವೆ ಆಗ್ತೇನೆ. ಸಂತೋಷ ಆಯ್ತು. ನಿನ್ನ ತಂದೆಯನ್ನು ನೋಡಿಕೊಂಡು ದಿಬ್ಬಣ ಸಹಿತನಾಗಿ ನೀನಿಲ್ಲಿಗೆ ಬರ್ತೀಯ, ನಾನಲ್ಲಿಗೆ ಬರಬೇಕು. ಅದನ್ನು ನಿನ್ನ ತಂದೆ ಯೋಚನೆ ಮಾಡಲಿ. ಸರಿ. ಸಂತೋಷದಿಂದ ಹೆಣ್ಮಕ್ಕಳನ್ನು ದಾರಿ ಎರೆದು ಕೊಡ್ತೇನೆ. ಈ ಹೊತ್ತಿನಿಂದ ನನಗೂ ನಿನಗೂ ಸಮರ ಅಲ್ಲ, ಸಂಬಂಧ. ನೀನು ನನ್ನ ರಾಜಾತಿಥ್ಯವನ್ನು ಸ್ವೀಕರಿಸಿ ಮುಂದೆ ಹೋಗಬೇಕು. ನಾಗಲೋಕವನ್ನು ಪ್ರವೇಶಿಸುವಂತ ಉದ್ದೇಶವನ್ನು ಹೊಂದಿದವ. ನನ್ನ ಬಲವನ್ನು ನಿನಗೆ ಒದಗಿಸಿ ಕೊಡ್ತೇನೆ.
ನಾಗವಲ್ಲಿಯರನ್ನು ಒರೆಸ್ತೇನೆ ಎನ್ನುವ ಹಾಗೆ ಮಾತನ್ನು ಕೊಟ್ಟಾಗಿದೆ. ಏನೇ ಇದ್ರೂ ಮುಂದಿನ ದಾರಿಯಲ್ಲಿ ಹೋಗಬೇಕಾದ್ರೆ ತಂದೆ ಆಡಿದಂತಹ ಮಾತು ನೆನಪಾಯಿತು. ಏನು ಬಂದಿರುವಂತಹದ್ದು ಪಾತಾಳ ಲೋಕ. ಆ, ಕುಂದ ಮಂದಾರಾದಿ ಪುಷ್ಪಗಳನ್ನ ಕೊಯ್ದಣಿ ಮಾಡಿ ಏಕಾದಶಿ ವ್ರತದ ಪೂಜೆಗೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಆ, ಬಂದಾತ ಮಹಿಷಾಕ್ಯನಂತೆ ಹೊಡೆದು ಓಡಿಸಿದ್ದೇನೆ. ಮುಂದೇನು ಅಂತ ನಿರೀಕ್ಷೆ. ಕೇಳಿ ಕತೆ ಮಸಗುತ್ತ ನಾಮಲಿ ಮಾನ ನ್ಯಾತಕ್ಕೆ ಬಂದ ಇಲ್ಲಿಗೆ ಬಂದ ಇಲ್ಲಿಗೆ ಬಂದ ನಮ್ದ ನಮ್ದ ಒಳಗಕ್ಕೆ ಕಾರಣವಿದೇನೆಂದು ನನಗೋ ಅತಳ ವಿತಳ ಸುತಳ ರಸತಳ ತಳತಳ ಮಧ್ಯಲೋಕ ಸತ್ಯಲೋಕ ಎಂಬಿ 14 ಲೋಕದಲ್ಲಿ ಒಂದು ಭಾಗದಲ್ಲಿ ಶೋಭಿಸುತ್ತಿರುವ ಇದುವೇ ಪಾತಾಳ ಲೋಕ. ಎಲ್ಲಿನ ಸರ್ವಾಧಿಕಾರಿ ಈ ಬಲಿಚಕ್ರವರ್ತಿ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ತನ್ನ ಜೀವನವನ್ನು ನಡೆಸುವುದಕ್ಕೆ ಎರಡು ದಾರಿಗಳಂತೆ ಸತ್ಯ ಧರ್ಮ, ಧರ್ಮ ಅಧರ್ಮ, ನ್ಯಾಯ ನೀತಿ ಎನ್ನುವ ಈ ಎರಡು ದಾರಿಯಲ್ಲಿ ಆಯ್ಕೆಯು ನಮ್ಮದಾಗಿರುತ್ತದೆ. ಒಬ್ಬನ ಕೈಯಲ್ಲಿ ಧರ್ಮಿಷ್ಠನ ಕೈಯಲ್ಲಿ ಕಂದೀಲನ್ನು ಕೊಟ್ಟರೆ ತನ್ನ ಜೀವನದಲ್ಲಿ ಆವರಿಸಿರುವ ಕತ್ತಲನ್ನು ಆ ಕಂದೀಲಿಂದ ಬಗೆಹರಿಸಿಕೊಳ್ಳುತ್ತಾನೆ. ಅದೇ ಒಬ್ಬ ಧರ್ಮಾಂಧನ ಕೈಗೆ ಕೊಟ್ಟರೆ ಯಾರ ಮನೆಗೆ ಯಾವಾಗ ಬೆಂಕಿ ಹಚ್ಚುದಂತ ಕಾಯ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಈ ಬಲಿಯು ಯೋಚಿಸುವುದಾದರೆ ನನ್ನ ಪೂರ್ವಜರಾದಂಥ ಹಿರಣ್ಯಾಕ್ಷರಂದ ಶಕ್ತಿಯಿಂದ ದೇವರನ್ನ ಒಲಿಸಿಕೊಳ್ಳುವ ಪ್ರಯತ್ನದಲ್ಲಿ ಹೋದವನಲ್ಲ. ನನ್ನ ತಾತನಾದಂತ ನನ್ನ ಅಜ್ಜನಾದಂತ ಆ ಪ್ರಹ್ಲಾದರ ದಾರಿಯನ್ನ ತುಳಿದು ದೇವರನ್ನ ಭಕ್ತಿಯಲ್ಲೇ ಕಾಣಲು ಪ್ರಯತ್ನಿಸಿದವನು. ಆ ಪ್ರಯುಕ್ತವಾಗಿಯೇ ರಾಕ್ಷಸ ಕುಲದಲ್ಲಿ ಹುಟ್ಟಿದಂತ ನಾನು ಮಹಾವಿಷ್ಣುವಿನ ಅನುಗ್ರಹಕ್ಕೆ ಒಳಗಾದೆ. ಭೂಮಿಯ ಋಣ ತೀರಿದ ಮೇಲೂ ಪಾತಾಳದ ಸರ್ವಾಧಿಕಾರವನ್ನು ಅಲಂಕರಿಸಿದ್ದೇನೆ. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪದ್ದಲ್ಲ ಎನ್ನುವುದು ಈ ಬಲಿಯ ವಿಷಯದಲ್ಲೂ ಸುಳ್ಳಾಗಲಿಲ್ಲ. ಬಂದಿದ್ದಾನಂತೆ ಭೂಲೋಕದಿಂದ ಒಬ್ಬ ಹುಡುಗ ವಿಚಾರಿಸೋದಕ್ಕಾಗಿ. ಿಂದ
ಮೆರೆದಿಗೋದ ತಿನ್ನ ತಿನ್ನ ತಾಂ ತಿನ್ನ ತದಿನ್ ಹೀನ ತಿನ್ನ ತದಿನ್ ತಾಂ ತಿನ್ನ ತದಿನ್ ಹೀನ ತಿನ್ನ ತದಿನ್ ತಾಂ ತಾಂ ತತ್ತ ದಿನ ತಕ ದಿನ ದಿನ ತಕ ದಿನ 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 ರೂಪಾತ್ಮಜ ಬಳಿರೆ 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 ಬಳಿ ಬಳಿರೆ ಈಗ ನಿನ್ನೆ ಸಂಬೋಧಿಸುವರೆ ಕಾರಣ ನೀನೊಬ್ಬ ಬಲಿಷ್ಠ ಎಂಬ ಅರ್ಥ ಅಲ್ಲ, ಮತ್ತೆ ಕೇವಲ ನಮ್ಮವರ ದಾತುಗೆಡಿಸಿದ ಕ್ರಮವಾಗಿ ನಿನ್ನನ್ನು ನಾನು ಬಳಿರೆ ಎಂದು ಕರೆದಿಲ್ಲ. ನಿನ್ನನ್ನ ಕಂಡಾಗ ಭೂಲೋಕದಿಂದ ನೀನು ಬಂದವನು ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಇದೆ. ಆ ಕಾರಣಕ್ಕಾಗಿ ಭೂಲೋಕಕ್ಕೂ ಈ ಬಲಿಗೂ ಅವಿನಾಭಾವಂತ ಸಂಬಂಧ ಒಂದುಂಟು. ಬಂದಂತ ಭೂಲೋಕದ ಅರಗುವರನಾದ ನಿನ್ನನ್ನ ಸ್ವಾಗತಿಸಬೇಕಾಗಿತ್ತು. ಆದರೆ ಈ ಮೊದಲೇ ನಮ್ಮವರನ್ನ ನೀನು ಬಡಿದು ಯುದ್ಧಕ್ಕೆ ಆಹ್ವಾನವನ್ನ ಕೊಟ್ಟ ಕಾರಣ ನಿನ್ನನ್ನ ಗೌರವಿಸುವ ಪ್ರತೀಕವಾಗಿ ಬಳಿರೆ ಎಂಬ ಉದ್ಗಾರವನ್ನು ಮಾಡಿದೆ. ಹುಡುಗ, ನಿನ್ನನ್ನ ಮಗು ಎಂದು ನಾನು ಸಂಬೋಧಿಸಬೇಕಾಗ್ತದೆ. ಯಾಕೆ? ನೀನು ಬಹಳ ಸಣ್ಣ ಹುಡುಗ ಅಂತ ಅಲ್ಲ, ಕಾರಣ ಉಂಟು. ಹಸುಳೆಯು ನೀನಲ್ಲ, ಆದರೆ ಈ ಬಲಿಯ ಆಯಸ್ಸನ್ನ ನಿನ್ನ ವಯಸ್ಸಿನಲ್ಲಿ ನೋಡಿದರೆ ನೀನು ನನಗಿನ್ನು ಮಗು. ಕೈಯಲ್ಲಿ ಧನುರ್ಬಾಣಗಳನ್ನ ಹಿಡಿದಿದ್ದೀಯ, ರೋಷಾವೇಶದಿಂದ ಮುನ್ನುಗ್ಗಿ ಬರುತ್ತಿದ್ದೀಯ. ನಿನ್ನ ಲೆಕ್ಕದಲ್ಲಿ ಬಲಿಯಲ್ಲಿ ಯುದ್ಧಕ್ಕೆ ಬಂದು ಎಂದು ಭಾವಿಸಿದ್ಯಾ. ಆದ್ರೆ ನನಗೆ ಹಾಗೆ ಕಾಣ್ತಾ ಇಲ್ಲ. ಧನುರ್ಬಾಣವನ್ನು ಹಿಡಿದುಕೊಂಡು ಬಂದ ನಿನ್ನನ್ನ ನೋಡಿದ್ರೆ ಆಟಿಕೆಯ ಹಿಡಿದು ಬಂದ ಮಗುವಿನಂತೆ ಕಾಣ್ತೀಯ. ಅದೇ ಹೌದು ಹುಡುಗ. ಭೂಲೋಕದಿಂದ ಬಂದವನು ನೀನು ಹೋದಾದರೆ, ನಾನು ಅಂದುಕೊಂಡಂತೆ ಅರಸುಕುವರ ನೀನಾದರೆ ಅದಾವ ಊರು, ಅದಾರು ನಿನ್ನ ತನ್ನ ತಾಯಿ ತಂದೆ, ಬರುವರೆ ಕಾರಣ ಏನು ಎಂಬಿತ್ಯಾದಿ ವಿಷಯಗಳನ್ನ ಅರುಹಿದರೆ ಆಸೆಯ ಜೊತೆಯಲ್ಲಿ ಕುತೂಹಲವೂ ಇದೆ. ಹೇಳ್ತೀಯ ಪರಿಚಯ? ನಾನು ಯಾರು, ಯಾಕೆ ಬಂದೆ? ದಿಗ್ವಿಜಯ ಎನ್ನುವುದು ಉದ್ದೇಶ. ಧೀರರನ್ನ ಗೆಲ್ಲುವ ಮುಖ್ಯವಾಗಿ ಕಪ್ಪವನ್ನ ಯಾರು ಕೊಡ್ತಾ ಇದ್ದಾರೆ ಅವರನ್ನ ಸಂದರ್ಶಿಸಿ ಅನುಭವವನ್ನ ಪಡೆಯಬೇಕು ಎನ್ನುವಂಥದ್ದು ನನ್ನ ದಿಗ್ವಿಜಯದ ಉದ್ದೇಶ. ಆ ವಿಭಾಗದಲ್ಲಿ ವಿಚಾರಿಸಿದಾಗ ಪ್ರಮುಖ ಸ್ಥಾನದಲ್ಲಿ ನೀನು ಇದ್ದವ. ಹಾಗಾಗಿ ನಿನ್ನನ್ನು ನೋಡಬೇಕು, ನನ್ನ ಉದ್ದೇಶವನ್ನು ತಿಳಿಸಬೇಕು ಎನ್ನುವ ಕಾರಣಕ್ಕಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಉದ್ದೇಶವನ್ನು ತಿಳಿಸಿದಾಗ ಕಪ್ಪ ಕಾಣಿಕೆ ಕೊಟ್ಟು ಮನ್ನಿಸಿದ್ರು ಒಳಿತು, ಇಲ್ಲದಿದ್ರೆ ಯುದ್ಧ ಮಾಡುವುದೇ. ಹುಡುಗ,
ಧರ್ಮಾಂಗದ ಎಂಬುದಾಗಿ ನಿನ್ನ ನಾಮಧೇಯ. ಹೌದೌದು. ದಿಗ್ವಿಜಯಾಕಾಂಕ್ಷಿಯಾಗಿ ಪಾತಾಳಕ್ಕೆ ಬಂದಿದ್ದೀಯ. ಹಾ. ದಿಗ್ವಿಜಯವು ತಪ್ಪಲ್ಲ, ಆದರೆ ಪುರುಷನ ಪೌರುಷ ಎನ್ನುವುದು ಹಾ. ಒಂದಿಷ್ಟು ಲೋಕ ಕಲ್ಯಾಣಕ್ಕಾಗಿ ವಿನಿಯೋಗ ಆಗಬೇಕೆ ಹೊರತು ತೋಳಬಣ್ಣದಲ್ಲಿ ನಿಕ್ಷೇಪವಾದಂತ ತನ್ನ ಶಕ್ತಿಯನ್ನ ಊರಲ್ಲೆಲ್ಲ ಪ್ರದರ್ಶಿಸುವುದಲ್ಲ. ನಿನ್ನಂತೆಯೇ ಹುಡುಗಾಟಿಯನ್ನ ದಾಟಿ ಬಂದಂತ ಈ ಬಲಿಚಕ್ರವರ್ತಿ ಜೀವನದಲ್ಲಿ ತನ್ನ ಸಾಮರ್ಥ್ಯವನ್ನೆಲ್ಲ ಒಂದು ಲೋಕ ಕಲ್ಯಾಣಾರ್ಥವಾಗಿ ಉಪಯೋಗಿಸಿದ ಒಂದೇ ಒಂದು ಕತೆ ಹೇಳ್ತೇನೆ, ಖಂಡಿತ ಕೇಳು. ಹಿಂದೆ ವಾರಿದೆ ಮತಿಸ ಹಿಂದೆ ವಾರಿದೆ ಮತಿಸಿ ವಾರಿದೆ ಮತಿಸಿ ವಾರಿದೆ ಮತಿಸಿ ವಾರಿದೆ ಮತಿಸಿ ಸತ್ಕೀರ್ತಿಗಳಿಂದ ಮೆರೆದ ಸಾಧಿಸಿ ಸತ್ಕೀರ್ತಿಗಳಿಂದ ಮೆರೆದ ಸಾಧಿಸಿ ಹೆಚ್ತಾರೆ 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 ಮಂದರಾಚಲವನ್ನು ತೃಣ ಸಮಗೈದ ಮಂದರಾಚಲವನ್ನು 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 ತೃಣ ಸಮಗೈದ ಪುರಂದರಯ್ಯ ನಮಃ. ಹಿಂದೆ ವಾರಿದಿ ಮತಿಸಿ ಸತ್ಕೀರ್ತಿಗಳಿಂದ ಮೆರೆದ ಸಾಗಸಿ ಸತ್ಕೀರ್ತಿಗಳಿಂದ ಮೆರೆದ ಸಾಗಸಿ ಧರ್ಮಾಂಗದ ಈ ಹಿಂದೆ ದೂರ್ವಾಸರ ಶಾಪದಿಂದ ದೇವಲೋಕದ ಸರ್ವಸ್ವವೆಲ್ಲ ಸಮುದ್ರ ಪಾಲಾಗಿ ಹೋದವು. ಆ ಕಾಲಕ್ಕೆ ತ್ರಿಮೂರ್ತಿಗಳ ನಿರ್ದೇಶನದಂತೆ ಸಮುದ್ರವನ್ನು ಮತಿಸಿದರೆ ಹೋದ ಸಂಪತ್ತೆಲ್ಲವೂ ತಿರುಗಿ ಬರುತ್ತದೆ ಎಂಬ ನಿರ್ದೇಶನವಾದಾಗ ಸಮುದ್ರವನ್ನು ಮತಿಸಲು 3 ಮುಕ್ಕೋಟಿ ದೇವತೆಗಳು ಸಮುದ್ರ ತೀರಕ್ಕೆ ಹೋದರು. ಆದರೆ ಅದು ಅವರಲ್ಲಿ ಸಾಧ್ಯವಾಗದೆಲ್ಲ ಕಾರಣಕ್ಕಾಗಿ 66 ಕೋಟಿ ದೇವತೆಗಳ ಸಹಾಯವನ್ನ ಬೇಡಲು ಈ ಬಲಿಯಲ್ಲಿ ಸಂಧಾನಕ್ಕಾಗಿ ಬಂದರು. ನಮ್ಮ ಆಜನ್ಮ ಶತ್ರುಗಳೆಂಬ ಮರೆತು ಸಮುದ್ರ ಮಥನಕ್ಕೆ ಸಹಾಯ ಮಾಡಿದವನು ನಾನು. ಅಷ್ಟೇ ಅಲ್ಲ, ದೇವಲೋಕದ ಎಲ್ಲಾ ಸುವಸ್ತುವನ್ನು ಮರಳಿಸಿ ದೇವತೆಗಳಿಗೆ ಕೊಟ್ಟೆ ಅಮೃತದ ಸಮೇತರವಾಗಿ ಕೆಟ್ಟವರು ಮೋಸಗಾರರು ಎಂಬ ಹಣೆಪಟ್ಟಿ ರಕ್ಕಸರಿಗಾದರೂ ಒಂದು ಮೋಸವನ್ನ ಎಸಗಿ ಅಮೃತ ಪಾನವನ್ನು ಮಾಡಿ ಚಿರಂಜೀವಿಗಳಾದರು. ಇಂದಿಗೂ ನೀವು ಹುಟ್ಟಿದಾಗಿಂದ ಸಾಯುವವರೆಗೆ ಒಬ್ಬನೇ ದೇವರನ್ನ ಪೂಜಿಸ್ತೀನಿ ಅಂತಾದ್ರೆ ಅದಕ್ಕೆ ರಕ್ಕಸರ ಕೊಡುಗೆ ಬರಹ ಇದೆ. ಯಾಕಂದ್ರೆ ನಾವು ಮತ್ತಿಸಿದಾಗ ಬಂದಂತ ಅಮೃತವನ್ನ ಕುಡಿದು ಚಿರಂಜೀವಿಗಳಾದರು. ಹೀಗಾಗಿ ನಿನಗೆ ಹೇಳುತ್ತೇನೆ, ಇಷ್ಟೊಂದು ಬಲಿಷ್ಠವಾದಂತ ಬಲಿಯಲ್ಲಿ, ಇಷ್ಟೊಂದು ಹಿನ್ನೆಲೆಯುಳ್ಳಂತ ಬಲಿಯಲ್ಲಿ ಸಾಹಸಕ್ಕೆ ಮುಂದಾಗಿ ಬರಬೇಡ. ದಿಗ್ವಿಜಯಾರ್ಥಿಯಾಗಿ ಬಂದಿದ್ದೀಯ ಅಂತ ಹೇಳ್ತಿ. ನಿನಗೆ ಗೆಲ್ಲುವ ಮನಸ್ಸಿದ್ದರೆ ಈ ಬಲಿಯಲ್ಲಿ ಬೇಡು, ನಿನಗೆ ಗೆಲುವನ್ನು ಕೊಡ್ತೇನೆ. ಸುರಪನುದ್ರಾಯುಧದಿ ಜೀವ
ಶೂರಪ್ಪನ ಒಟ್ಟಿಗೆ ಹಾ. ಕಾಡಾಕಾಡಿಯಾಗಿ ಹೋರಾಟಕ್ಕೆ ಅಣಿಯಾದವ ನೀನು. ಹಾ. ಅವನ ವಜ್ರಾಯುಧ ಘಾತಕ್ಕೆ ಬಲಿಯಾಗಿ ಹಾ. ಇಹಲೋಕದ ಯಾತ್ರೆಯನ್ನು ಮುಗಿಸಿದವ. ಹಾ, ಹಾ. ಆಮೇಲೆ ಹಾ. ನಿಮ್ಮ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಹಾ. ಮತ್ತೆ ಪ್ರಪಂಚದ ಬೆಳಕನ್ನು ಕಂಡವನಿಲ್ಲ. ಹಾ. ಈಗ ಹಾ. ಹಾಗೆ ವಿಚಾರ ಮಾಡುವುದಕ್ಕೆ ಹೋದ್ರೆ ಸತ್ತು ಬದುಕಿ ಬಂದವನಿ ಹಾ. ನೀನೇನು ಎನ್ನುವುದನ್ನ ಹಾ. ನೋಡುವುದಕ್ಕೆ ಬಂದ ಸದಾವಕಾಶ ಅಲ್ವಾ? ಹಾ. ಹಾಗಾಗಿ ಬಂದಿರುವ ನನ್ನ ಬಾಣದ ಬಿಸಿ ಏನು ಅಂತ ನೋಡು. ಧರ್ಮಾಂಗದ, ಹಾ. ನೀ ಹೇಳಿದ ಕಥೆಯೆಲ್ಲವೂ ಸತ್ಯ. ಹಾ. ಆದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟೇ ಹೇಳೋದಲ್ವೋ. ಮುಂದುವರಿಸಬೇಕೆ ಕಥೆಯನ್ನ. ಹಾ. ದೇವೇಂದ್ರನನ್ನು ಗೆದ್ದಿದ್ದರೆ ಹಾ. ಹೇಗೆ ಎದುರಿಗೆ ಬಂದು ಕಾದಾಕಾಡಿಯಾಗಿ ಹೋರಾಟ ಮಾಡಿ ಗೆದ್ದನು? ಇಲ್ಲ, ಭಿಕ್ಷುಕನ ವೇಷವನ್ನ ಧರಿಸಿ ಬಲಿಯೆದುರಿಗೆ ಬಂದು ಭವತಿ ಭಿಕ್ಷಾಂದೇವಿ ಎಂದು ಬೇಡಿದಾಗ ನಿನಗೇನು ಬೇಕು ಎಂದು ನಾನು ಅಭಯವನ್ನ ಕೊಟ್ಟಾಗ ಕೊಡುವುದಾದರೆ ಕೊಡು, ನಿನ್ನ ಧರ್ಮವನ್ನ ದಾನ ಎರೆದು ಕೊಡು ಎಂದಾಗ ಎಂದು ಹೇಳಿದಾಗ ಧರ್ಮವನ್ನ ಬಿಟ್ಟು ಬಲಿ ಬದುಕುವುದು ಕಷ್ಟ ಎಂಬ ಕಾರಣಕ್ಕಾಗಿ ಈ ಒಂದು ದಿನದ ಮಟ್ಟಿಗೆ ನನ್ನ ಧರ್ಮವನ್ನು ನಿನಗೆ ದಾರೆ ಎರಿದ್ದೇನೆಂದು ಹೇಳಿದ್ದೇನೆ. 99 ಯಾಗವನ್ನ ಪೂರೈಸಿ ಧರ್ಮವನ್ನು ಕಳೆದುಕೊಂಡು ಆ ದಿನ ಅಧರ್ಮನಾಗಿ ಹೋಗಿ ಇಂದ್ರ ಗದ್ದುಗೆಯಲ್ಲಿ ಏರಿದೆ. ಇಂದ್ರನನ್ನ ಗೆದ್ದು ಗದ್ದುಗೆ ಏರಿದ ಕಾರಣವೇ ಬಲಿ ಎಂಬ ನನ್ನ ಹೆಸರು ಬಲೇಂದ್ರ ಎಂದು ಪ್ರಪಂಚದಲ್ಲಿ ವಿಖ್ಯಾತಿ ಆಯಿತು. ಈ ಬಲೇಂದ್ರನನ್ನು ಗೆದ್ದ ಆ ಇಂದ್ರನಂತೆ ನೀನು ಸಹ ಬಲೇಂದ್ರನನ್ನು ಗೆಲ್ಲಬೇಕೆಂಬ ಆಸೆ ಇದ್ದರೆ ಇಂದ್ರನಂತೆ ನೀನು ಭಿಕ್ಷಾಟನೆಗಾಗಿ ಬರಬೇಕು. ನಾನು ಇಂದು ನಿನಗೆ ಗೆಲುವನ್ನು ಕರುಣಿಸಿದರೆ ಅದು ಈ ಬಲಿಯ ಭಿಕ್ಷೆಯೇ ಹೊರತು ಬಲಿಯ ಬಲವಿಲ್ಲದೆವಲ್ಲ. ಇದನ್ನು ಪರೀಕ್ಷೆ ಮಾಡುವ ನಿನ್ನ ಗುಣ ಇದ್ದರೆ ಬಾ ಮುಂದೆ. ಪರಾಕ್ರಮರೆಂಬುದು ಬಲ್ಲೆನು ಕ್ಷಮೆಗಳ ತಾಳಿರಿ ಉಭಯರೋ. ಬಲ್ಲಿದ ಶೂರ ಪರಾಕ್ರಮರೆಂಬುದು ಬಲ್ಲೆನು ಕ್ಷಮೆಗಳ ತಾಳಿರಿ ಉಭಯರು. ಶ್ರೇಯಸ್ಸಾಗಲಿ. ಆಶ್ಚರ್ಯವಾಗುತ್ತಾ ಇದೆ. ಕಾಡಾಕಾಡಿಯಾಗಿ ಭವರವನ್ನು ಕೊಡುವುದಕ್ಕೆ ತಾವು ಮುಂದಾಗಿದ್ದೀರಿ. ಮಧ್ಯ ಪಥದಲ್ಲಿ ಬಂದು ತಡೆದು ನಿಲ್ಲಿಸಿದ್ದೇನೆ. ಭವರ ಆಗಬೇಕು ಅಂತ ಆದ್ರೆ ಕ್ರೋಧಗಳನ್ನುವಂತಾಗಬೇಕು. ಬಹಳ ಮುಖ್ಯವಾಗಿರ್ತದೆ. ಪೂರ್ವದ್ವೇಷ ಇರ್ತದೆ, ಹೆಣ್ಣು ಹೊನ್ನು ಮಣ್ಣು ಈ ಕಾರಣಗಳು ಇರ್ತದೆ. ಅದು ಯಾವ ಕಾರಣಗಳು ಅಂತ ನನಗೆ ಅರಿವಾಗಲಿಲ್ಲ. ಅದರಲ್ಲಿಯೂ ನೀವಿಬ್ಬರು ಈ ರೀತಿಯಾಗಿ ದ್ವೇಷ ಕಟ್ಟಿಕೊಂಡು ಹೋರಾಟ ಮಾಡಿಕೊಳ್ಳುವುದು ಯೋಗ್ಯವಲ್ಲ. ಯಾಕೆ ನೀವ್ಯಾರು ನಾನ್ಯಾರು ಅಂತ ಯೋಚನೆ ಮಾಡಿದಿರ? ನೀವು ನನ್ನ ಸದ್ಭಕ್ತರಿದ್ದೀರಿ, ಸರಿ. ನಿಮ್ಮನ್ನು ಪಡೆಯುವಂತಹದ್ದು ನನ್ನ ಕರ್ತವ್ಯವಾಗಿದೆ. ಆ ನೆಲೆಯಲ್ಲಿ ಇಲ್ಲಿವರೆಗಾಗಿ ಬಂದಿದ್ದೇನೆ. ಯುದ್ಧ ಸಲ್ಲ. ಧನ್ಯನಾದೇನು ದೇವ ನಿನ್ನ ಮೂರ್ತಿಯನು, ಪುಣ್ಯ ಸಂಚಿತದೋಳು ನೋಡಿದೆ ನಾನು. ಪುಣ್ಯ ಸಂಚಿತದೋಳು ನೋಡಿದೆ ನಾನು. ಪರಮ ಮೋಕ್ಷದ ಪದ ಪಾದಿದೆ ನೆನುತ್ತಾ ಕೇಶವ ರಕ್ಷಿಸೇನೋ ತಾಗ. ಇಲ್ಲಿಯವರೆಗೆ ಆಗಮರ್ತವು ನಿನ್ನನ್ನೇ ಪೂಜಿಸುತ್ತಾ ಆರಾಧಿಸುತ್ತಾ ಧ್ಯಾನಿಸುತ್ತಾ ನಮ್ಮ ಬದುಕಿನಲ್ಲಿ ಸುಖ ಸಮಾಧಾನವನ್ನ ಕಂಡುಂಡವರು ನಾವಿದ್ದೇವೆ. ಇದಕ್ಕೆ ಅನುಮಾನವೇ ಇಲ್ಲ. ಇವತ್ತು ನೀನು ನೀನಾಗಿಯೇ ಪ್ರತ್ಯಕ್ಷೀಕರಿಸಿಕೊಂಡು ನಮ್ಮೆಲ್ಲವರ ಪಾಲಿಗೆ ನಿನ್ನ ದರ್ಶನವನ್ನು ಕೊಡ್ತೀಯಾ ಅಂತಾದ್ರೆ ನಮ್ಮ ಬದುಕು ಧನ್ಯವಾಯಿತು, ಪಾವನವಾಯಿತು ಎನ್ನುವುದಕ್ಕೆ ಅನುಮಾನ ಇಲ್ಲ. ಸ್ವಾಮಿ, ನನ್ನಿಂದ ಏನಾಗಬೇಕು ಎನ್ನುವಂತಹ ಆಜ್ಞೆಯನ್ನ ಇದ್ರೆ ಅದೇ ರೀತಿಯಲ್ಲಿ ಮುಂದುವರಿಯುವಂತಹ ಮನವನ್ನು ಮಾಡ್ತೇನೆ. ಧನ್ಯನಾದೆ ತಂದೆ, ಧನ್ಯನಾದ. ಈಗ ಸಮಾಧಾನ. ಚರದೊಳಗೆ ಸ್ಥಾವರದಲ್ಲಿ ಬರಿದನಿಂದಿರುತ್ತಿರುವೆ ತವ ಕೃಪೆಯಲಿ. ಸುರನರೋ ರಗವಂದೆನೋ, ಸುರನರೋ ರಗವಂದೆನೋ, ರಕ್ಷಿಸನು ತೆರಗಿದನು ಬಲಿರಾಯನೋ.
ಇದ್ದೇನೆ. ಹಾ. ಅಣು ರೇಣು ತೃಣಕಾಷ್ಟದಲ್ಲೂ ನೀನೇ ತುಂಬಿರುವೆ ಎಂಬುದನ್ನ ಈ ಹಿಂದೆಯೇ ನಾನು ಕಂಡವನಿದ್ದೇನೆ. ಶಶೀರನಾಗಿ ಈ ಭೂಲೋಕದಿಂದ ಈ ಪಾತಾಳಕ್ಕೆ ಬಂದ ಈ ಹುಡುಗನ ಹಿನ್ನೆಲೆ ಏನೆಂಬ ತರ್ಕವು ನನ್ನಲ್ಲಿ ಕಾಡುತ್ತಿತ್ತು. ನಿನ್ನ ಸಹಾಯದಿಂದಲೇ, ನಿನ್ನ ಸಂಕಲ್ಪದಿಂದಲೇ ಇವನಿಲ್ಲಿಗೆ ಬಂದ ಎಂಬ ಅರಿವು ನನಗೀಗ ಆಗುತ್ತಿದೆ. ನಿನ್ನ ಸಂಕಲ್ಪದಿಂದ ಬಂದಂತ ನಿನ್ನ ಪ್ರಸಾದ ಈತನನ್ನ ಧಿಕ್ಕರಿಸಿದೆ ನಾನು. ನನ್ನಿಂದ ಸರ್ವತ ಅಪರಾಧವಾಯಿತು ಪ್ರಭು. ಅಷ್ಟೇ ಅಲ್ಲ, ಈತ ಬಂದವನು ನಮ್ಮ ಉಪವನದಿಂದ ಹೂವೊಂದನ್ನು ತೆಗೆದು ನಿನ್ನ ಪೂಜೆ ಮಾಡಿರುವ ವಿಷಯ ತಿಳಿಯದೆ ನಮ್ಮರು ಹೋಗಿ ಅವನನ್ನ ಅಡ್ಡಯಿಸಿದರು. ಒಬ್ಬ ಕಳ್ಳನಾದರೂ ಬೇರೆಯವರ ಮನೆಯ ತೋಟದಿಂದ ಹೂವನ್ನ ಕದ್ದು ದೇವರ ಪೂಜೆಯನ್ನ ಮಾಡಿದರೆ ಆ ದೇವರ ಪೂಜೆ ಪುಣ್ಯ ಫಲವು ಆ ತೋಟದ ಯಜಮಾನನಿಗೂ ಸಿಗುತ್ತದಂತೆ. ಅವನ ಪುಣ್ಯ ಅವನಿಗೆ ಲಭಿಸಿದೆ. ನನ್ನ ಉಪವನದಿಂದ ಹೋದ ಆ ಹೂವಿನ ಪೂಜೆಯಿಂದ ನನಗೆ ಸಿಗುವ ಪುಣ್ಯ ಏನೆಂಬುದನ್ನ ನೀನೇ ತಿಳಿಸಬೇಕು, ನೀನೇ ತಿಳಿಸಬೇಕು. ಲಾಲಿಸು ಬಲಿರಾಯಣಿ ದರ್ಶನವಾಯಿತು. ಆಮೇಲೆ ಇಲ್ಲಿಯವರೆಗೆ ಈತ ನಿನ್ನ ವಿರೋಧಿ ಸ್ಥಾನದಲ್ಲಿದ್ದಾನೆ ಎನ್ನುವುದನ್ನು ನಿನ್ನ ಮನಗಂಡವ ನೀನು. ಇನ್ನು ಹಾಗಲ್ಲ, ಮತ್ತೆ ವಿರೋಧ ಭಾವವನ್ನು ಬಿಟ್ಟು ಸಂಬಂಧವನ್ನು ನೀವು ಬೆಳೆಸಿಕೊಳ್ಳಬೇಕು. ಹಾಗಾದ್ರೆ ಅದು ಹೇಗೆ? 100 ಮಂದಿ ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರನ್ನು ಇವನಿಗೆ ಒಟ್ಟು ಮದುವೆ ಮಾಡಿದ್ದೆ ಹೌದು ಅಂತ ಆದ್ರೆ ದ್ವೇಷ ದೂರವಾಗ್ತದೆ, ಸಂಬಂಧ ಬೆಳೀತದೆ. ಇದಕ್ಕಿಂತ ಹೆಚ್ಚೇನು ಬೇಕು? ನಮೋ ನಮಃ ಪ್ರಭು. ಹೆಣ್ಣು ಮಕ್ಕಳಿಗೆ 100 ಹೆಣ್ಣು ಮಕ್ಕಳಿಗೆ ವರ ಅನ್ವೇಷಣೆಯಲ್ಲಿ ಇದ್ದವನು ನಾನು. ಬಹಳ ತಲೆಬಿಸಿಯಲ್ಲಿ ಇದ್ದೆ ಒಂದು ಲೆಕ್ಕದಲ್ಲಿ. ಯಾಕಂದರೆ ಒಬ್ಬೊಬ್ಬರ ಮಕ್ಕಳಿಗೆ ಒಂದೊಂದು ಹುಡುಗನನ್ನ ತಂದರೆ ಅವರು ಸಮಾನತೆಯನ್ನ ಕಾಪಾಡಿಕೊಳ್ಳುವುದು ಕಷ್ಟ. ಹೊರೆ ಮತ್ತೆ ನಮಗೆ ಬರ್ತದೆ ಅಲ್ವಾ? ಆದ್ದರಿಂದ ಪರಮ ವೈಷ್ಣವರಾದಂತ ಈತನಿಗೆ ನನ್ನ 3 ಮಂದಿ ಹೆಣ್ಮಕ್ಕಳನ್ನ ಕೊಡುವುದ ನೀನು ಸೂಚಿಸಿದೆಯಲ್ಲ. ಹೌದು. ಆದ್ದರಿಂದ ಯಾವ ತಕರಾರನ್ನು ಮಾಡದೆ ನನ್ನ 3 ಮಂದಿ ಹೆಣ್ಣು ಮಕ್ಕಳನ್ನ ಅವರಿಗೆ ದಾರಿ ಎರೆದು ಕೊಡಲು ನಾನು ಸಿದ್ಧನಿದ್ದೇನೆ. ಕೃತಾರ್ಥನಾದೆ. ಧರ್ಮಾಂಗದ ಇನ್ನ ದ್ವೇಷ ಒಳ್ಳೆಯದಲ್ಲ. ಹಾಗಾದ್ರೆ ಈತನ 100 ಮಂದಿ ಹೆಣ್ಣು ಮಕ್ಕಳನ್ನು ನೀವು ಕೊಟ್ಟು ಮದುವೆ ಮಾಡ್ತಾರೆ. ನಿಮ್ಮ ನಿರ್ದೇಶನವೇ ನನ್ನ ಕಾರ್ಯ. ಹಾಗಾದ್ರೆ ಮುಂದಿನ ಕಾರ್ಯ ಎನ್ನುವಂತಹದ್ದು ಯಾವಾಗ ಆಗಬೇಕೆನ್ನುವುದನ್ನು ನಾನು ಸೂಚಿಸ್ತೇನೆ. ಹೋಗಿ ನಿನ್ನ ತಂದೆಗೆ ವಿಚಾರವನ್ನು ತಿಳಿಸು. ನಮೋ ನಮಃ. ಸರ್ವರಿಗೂ ಮಂಗಲ. ಧರ್ಮಾಂಗದ, ನನ್ನ ಮನದಂಗಳದಲ್ಲಿದ್ದ ಹೂವನ್ನು ಕಿತ್ತು ದೇವರ ಪೂಜೆಯನ್ನು ನೀನು ಮಾಡಿದ ಕಾರಣ ನನ್ನ ಮನದಂಗಳದಿದ್ದ ಹೂವನ್ನು ನಿನ್ನ ಕೈಗೆ ನೀಡುತ್ತಾ ಇದ್ದೇನೆ. ಸರಿ. ಅಷ್ಟೇ ಅಲ್ಲ, ಅಂಗದ ಎಂದರೆ ಚಿನ್ನ ಬಂಗಾರ ಎಂಬ ಅರ್ಥ. ಧರ್ಮ ಎಂದರೆ ಧರ್ಮ, ಧರ್ಮಾಂಗದ ಎಂದರೆ ಧರ್ಮದಿಂದ ಶೃಂಗಾರಗೊಂಡಂತ ಅಂಗದ ಎಂಬರ್ಥ. ನಿನ್ನ ಅನ್ವರ್ಥ ನಾಮವನ್ನ ನೀನು ಸಮರ್ಥಿಸಿಕೊಂಡೆ. ಅಷ್ಟೇ ಅಲ್ಲ, 300 ಮಂದಿ ಹೆಣ್ಮಕ್ಕಳನ್ನು ನಿನ್ನ ಕೈಗೆ ಇತ್ತು ಭೂಲೋಕಕ್ಕೆ ನೀನು ಕೊಂಡೊಯ್ಯುತ್ತಿರುವಂತ ಈ ಸಂದರ್ಭ ಈಗೋ ಪಾತಾಳದಲ್ಲಿ ಹರಿಯುತ್ತಿರುವ ಸುರಗಂಗೆಯು ಅಮೃತ ಸದೃಶವಾದಂತ ಆ ಸುರಗಂಗೆಯಿಂದ ಒಂದು ಕೊಡ ನೀರನ್ನ ಹಿಡಿದು ನಿನ್ನ ಕೈಗೆ ಕೊಡುತ್ತಿದ್ದೇನೆ. ಭೂಲೋಕದಲ್ಲಿ ನೀನು ನಿಶ್ಚಯಿಸಿದಂತಹ ಮದುವೆಗೆ ನಾನು ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ವರ್ಷಕ್ಕೊಂದು ಬಾರಿ ಬರುವಂತ ವಿಷ್ಣುವಿನ ಆಜ್ಞೆಯ ಮೇಲೆ ಬದುಕುತ್ತಾ ಇದ್ದೇನೆ. ಆ ಮದುವೆಯ ಶುಭ ಗಳಿಗೆಯಲ್ಲಿ ಈ ಕೊಡಪಾನದಿಂದ ನೀನು ನೀರನ್ನ ಎರೆದು ದಾರೆಯನ್ನ ಎರೆದುಕೊಳ್ಳಬೇಕು. ನನ್ನ ಅಳಿಯನಾಗಿ ಪುರದಿಂದ ಹೊರಡುತ್ತಿರುವ ನಿನ್ನ ಬಿಗಿ ದಪ್ಪಿ ನಿನ್ನ ಒಂದು ಸನ್ಮಾನವನ್ನು ಮಾಡಿಕೊಳ್ಳ.